ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ರಿಗೂ ಈ ಒಂದು ವಿಡಿಯೋ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನಾವು ಸೆಪ್ಟೆಂಬರ್ 2020 ಪ್ರಮುಖ ಪ್ರಚಲಿತ ಘಟನೆಗಳನ್ನು, ಕರೆಂಟ್ ಇವೆಂಟ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ವೀಕ್ 1ನಲ್ಲಿ 20 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಭಾಳ ಚೆನ್ನಾಗಿದ್ದು ಸರ್ ಕ್ವಶನ್ಸು, ಎಕ್ಸ್ಪ್ಲನೇಷನ್ ಚೆನ್ನಾಗಿತ್ತು ಅಂತ ನೀವೆಲ್ಲ ಕಮೆಂಟ್ ಮಾಡಿ ತಿಳಿಸಿದ್ರಿ. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವೀಕ್ 2 ಅಂದರೆ ಸೆಪ್ಟೆಂಬರ್ 2020 ಪಾರ್ಟ್ 2 ಅಥವಾ ವೀಕ್ 2ನ 20 ಪ್ರಮುಖ ಇಂಪಾರ್ಟೆಂಟು ಪ್ರಚಲಿತ ಘಟನೆಗಳನ್ನು, ಕರೆಂಟ್ ಅಫೇರ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಸ್ ಯೂಶುವಲ್ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಅದರ ಸುತ್ತಮುತ್ತ ನಡೀತಕ್ಕಂಥ ವಿಚಾರಗಳನ್ನು ತಿಳಿದುಕೊಂಡಾಗ ಆ ಒಂದು ಘಟನೆ ಮೇಲೆ ಯಾವುದೇ ರೀತಿಯಾಗಿ ಕ್ವಶನ್ ಬಂದರೂ ಸಹಿತ ನೀವು ಆನ್ಸರ್ ಮಾಡೋದಕ್ಕೆ ಏಬಲ್ ಆಗಿರಬೇಕು. ಆ ರೀತಿಯಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ, ನಿಮಗೆಲ್ಲ ಗೊತ್ತಿದೆ. ಬಿ ಫ್ರಮ್ ಪೆಸಿಟ್, ಎಮ್.ಟೆಕ್ ಫ್ರಮ್ IIT ಖರಗ್ಪುರ್ ಮತ್ತು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಪಾಸಾಗಿರ್ತಕ್ಕಂಥ ಡೀಟೇಲ್ಸ್ ಇಲ್ಲಿದೆ. ಓಕೆ, ಈ ಒಂದು ಕರೆಂಟ್ ಈವೆಂಟ್ಸಲ್ಲಿ ನಾವು ಇವತ್ತಿನ ಅಂದರೆ ಸೆಪ್ಟೆಂಬರ್ 2020 ವೀಕ್ 2 ಅಲ್ಲಿ ಹಲವಾರು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದು ಫಾರ್ಮ್ ಬಿಲ್ಸ್ ಆಗಿರ್ಬೋದು, ಅಂದರೆ ಅಗ್ರಿಕಲ್ಚರಲ್ ಬಿಲ್ಸ್ ತರ್ತಾ ಇದೆ ಕೇಂದ್ರ ಸರ್ಕಾರ. ಆ ಒಂದು ಮಸೂದೆಗಳಿಗೆ ಬಹಳಷ್ಟು ಪ್ರತಿಭಟನೆಗಳು, ವಿರೋಧಗಳು ವ್ಯಕ್ತ ಆಗ್ತಾ ಇದ್ದಾವೆ ನಮ್ಮ ದೇಶದಲ್ಲಿ. ಹಾಗಾದರೆ ಆ 3 ಅಗ್ರಿಕಲ್ಚರಲ್ ಬಿಲ್ಸ್ ಮೇಲೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಗೆ ಇನ್ನುಳಿದ ಬೇರೆ ಬೇರೆ ಪ್ರಶ್ನೆಗಳನ್ನು ಸಹಿತ ನಾವು ತೆಗೆದುಕೊಳ್ತಾ ಹೋಗ್ತೀವಿ. ಮುಂದೆ ಬರ್ತಕ್ಕಂಥ FDA, STA, ಗ್ರೂಪ್ ಸಿ ಮತ್ತು ಇನ್ನಿತರ ಪರೀಕ್ಷೆಗಳಿಗೆ ಜುಲೈ 2019ರಿಂದ ಕರೆಂಟ್ ಇವೆಂಟ್ಸ್ಗಳನ್ನು ನನ್ನ ಚಾನಲಲ್ಲಿ ನಾನು ಮಾಡಿದ್ದೀನಿ ನೋಡಿ. ಜುಲೈ 2019ರಿಂದ ನೋಡಿ, ಜುಲೈ 2020 ಆಗಿದೆ. ಆಗಸ್ಟ್ 2020ರಲ್ಲಿ 4 ವಿಡಿಯೋಗಳನ್ನು ಮಾಡಿದ್ವಿ. ಆಲ್ಮೋಸ್ಟ್ 90 ಕ್ವಶನ್ ಡಿಸ್ಕಸ್ ಮಾಡಿದ್ವಿ. ಸೆಪ್ಟೆಂಬರ್ 2020 ವೀಕ್ 1ನಲ್ಲಿ ಆಲ್ರೆಡಿ 20 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ವೀಕ್ 2 ಅಲ್ಲಿ ಇವತ್ತು 20 ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ವೀಕ್ 3 ಮತ್ತು ವೀಕ್ 4ಗಳನ್ನು ಆದಷ್ಟು ಬೇಗನೆ ಬಿಡ್ತೀನಿ. ಓಕೆ, ಹಾಗಾದರೆ ಬನ್ನಿ 2020 ಸೆಪ್ಟೆಂಬರ್ ತಿಂಗಳ ಪಾರ್ಟ್ 2 ಕರೆಂಟ್ ಇವೆಂಟ್ಸ್ ಅಥವಾ ವೀಕ್ 2 ಕರೆಂಟ್ ಇವೆಂಟ್ಸಲ್ಲಿ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1 ನೋಡಿ. ಈ ಬಾರಿಯ ಜಗತ್ ಪ್ರಸಿದ್ಧ ಮೈಸೂರು ದಸರಾ ಉತ್ಸವವನ್ನು ಯಾರು ಉದ್ಘಾಟಿಸುವರು? ಓಕೆ, ಹೂ ವಿಲ್ ಇನಾಗರೇಟ್ ದ ವರ್ಲ್ಡ್ ಫೇಮಸ್ ಮೈಸೂರು ದಸರಾ ಫೆಸ್ಟಿವಲ್ ದಿಸ್ ಟೈಮ್? ಓಕೆ, ನೋಡಿ, ಯಾರು? BS ಯಡಿಯೂರಪ್ಪ ಅವರ, ಸುಧಾಮೂರ್ತಿಯವರ, 5 COVID-19 ವಾರಿಯರ್ಸಾ ಅಥವಾ ಮೈಸೂರು ಮೇಯರ್ ಅವರ? ಅಂದರೆ ಸರಿಯಾದ ಉತ್ತರ ನೋಡಿ, 5 COVID-19 ವಾರಿಯರ್ಸು ಈ ಸಲದ ದಸರಾ ಉತ್ಸವವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ಸಲ ವೆರಿ ಫೇಮಸ್ ಆಗಿರ್ತಕ್ಕಂಥ ಪರ್ಸನಾಲಿಟೀಸ್ನ ಕರೆಸಿ ಅಲ್ಲಿ ಉದ್ಘಾಟನೆಯನ್ನು ಮಾಡಿಸ್ತಾ ಇದ್ರು. ಈ ಸಲ COVID-19 ಟೈಮ್ ಇರೋದ್ರಿಂದ ಸರಳ ದಸರಾವನ್ನು ಆಚರಿಸಲು ನಿರ್ಧಾರವನ್ನು ಮಾಡಿದ್ದಾರೆ. ಜೊತೆಗೆ ಆ ಒಂದು COVID-19 ವಿರುದ್ಧ ಹೋರಾಡ್ತಕ್ಕಂಥ ಕೋವಿಡ್ ವಾರಿಯರ್ಸನ್ನೇ ಕರೆಸಿ ಈ ಒಂದು ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡಬೇಕು ಅನ್ನೋ ಉದ್ದೇಶವನ್ನು ರಾಜ್ಯ ಸರ್ಕಾರ ಇಟ್ಕೊಂಡಿದೆ. ಆದ್ದರಿಂದ ಇದು ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಆಗುತ್ತೆ. 5 ಕೋವಿಡ್ ವಾರಿಯರ್ಗಳನ್ನು ಕರೆಸಿ ಈ ಒಂದು ದಸರಾ ಉತ್ಸವವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, 5 COVID-19 ವಾರಿಯರ್ಸ್ ಟು ಇನಾಗ್ರೇಟ್ ಲೋ ಕೀ ದಸರಾ ಫೆಸ್ಟಿವಿಟೀಸ್ ದಿಸ್ ಇಯರ್. ಆಲ್ ಟ್ರೆಡಿಷನಲ್ ಈವೆಂಟ್ಸ್ ಟು ಬಿ ರಿಸ್ಟ್ರಿಕ್ಟೆಡ್ ಟು ಚಾಮುಂಡೇಶ್ವರಿ ಟೆಂಪಲ್ ಆ್ಯಂಡ್ ಅಂಬಾವಿಲಾಸ ಪ್ಯಾಲೇಸ್. ಓಕೆ, ಹಾಗಾದರೆ 5 COVID-19 ವಾರಿಯರ್ಸ್ ಯಾರ್ಯಾರನ್ನ ಕರೆಸ್ತಾರೆ ಅಂದರೆ, ಒಬ್ಬರು ಅದರಲ್ಲಿ ಡಾಕ್ಟರ್ ಇರ್ತಾರೆ, ಇನ್ನೊಬ್ಬರು ನರ್ಸು, ಇನ್ನೊಬ್ಬರು ಸಿವಿಕ್ ವರ್ಕರ್ ಅಥವಾ ಪೌರ ಕಾರ್ಮಿಕರು ಅಂತ ಕರಿತೀವಲ್ವ, ಹಾಗೂ 4ನೇವರು ಹೆಲ್ತ್ ಆ್ಯಕ್ಟಿವಿಸ್ಟ್ ಆಗ್ತಾರೆ. ಹೆಲ್ತ್ ಆ್ಯಕ್ಟಿವಿಸ್ಟ್ ಯಾರಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಅಂದರೆ ನರ್ಸು, ಡಾಕ್ಟರ್ಗಳನ್ನ ಬಿಟ್ಟು ಈ ಆಶಾ ಕಾರ್ಯಕರ್ತೆಯರು ಮತ್ತು ಇನ್ನಿತರ ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು, ಬೇರೆ ಬೇರೆ ಹೆಲ್ತ್ ಆ್ಯಕ್ಟಿವಿಸ್ಟ್ ಯಾರಿದ್ದಾರೋ ಅವರಲ್ಲಿ ಒಬ್ಬರನ್ನ ಕರೆಸ್ತಾ ಇದ್ದಾರೆ. ಮತ್ತು 5ನೇ COVID-19 ವಾರಿಯರು ಪೊಲೀಸರು. ಈ 5 ಜನರನ್ನು ಕರೆಸಿ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಓಕೆ, ಆಮೇಲೆ ಈ ವರ್ಷದ ದಸರಾ ಸರಳವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯ ಯುವ ದಸರಾ ಇರೋದಿಲ್ಲ, ಫ್ಲವರ್ ಎಕ್ಸಿಬಿಷನ್ ಇರೋದಿಲ್ಲ, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ, ಫುಡ್ ಮೇಳಗಳು ಇರೋದಿಲ್ಲ ಮತ್ತು ಬೇರೆ ಬೇರೆ ಅದರ್ ಈವೆಂಟ್ಸು ಯಾವುದೂ ಇರೋದಿಲ್ಲ ಅಂತಕ್ಕಂಥದ್ದು. ಓಕೆ, ಜೊತೆಗೆ ಜಂಬೂ ಸವಾರಿ ಕೂಡ ಕೇವಲ ಆ ಅಂಬಾವಿಲಾಸ ಅರಮನೆ ಏನಿದೆಯೋ ಅದರ ಒಂದು ಪ್ರಿಮೇಜಸ್ಸಲ್ಲಿ ಮಾತ್ರ ಇರುತ್ತೆ. ಬನ್ನಿ ಮಂಟಪದವರೆಗೂ ಹೋಗ್ತಾ ಇತ್ತು ಜಂಬೂ ಸವಾರಿ, ಅದು ಈ ಸಲ ಇರೋದಿಲ್ಲ. ನೆನ್ಪಿಡ್ಬೇಕು. ಓಕೆ, ಆಮೇಲೆ ಆನೆಗಳನ್ನು ಕೂಡ ಕೇವಲ 5-6 ಆನೆಗಳನ್ನು ಮಾತ್ರ ಕರೆಸ್ತಾ ಇದ್ದಾರೆ. ಏನೇ ಆಗಲಿ ಅಲ್ಲಿರ್ತಕ್ಕಂಥ ಈವೆಂಟ್ಸ್ಗಳು ಕೇವಲ ಚಾಮುಂಡೇಶ್ವರಿ ಟೆಂಪಲ್ ಮತ್ತು ಅಂಬಾವಿಲಾಸ ಪ್ಯಾಲೇಸ್ಗೆ ಮಾತ್ರ ರೆಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ. ಇಷ್ಟು ಈ ಒಂದು ದಸರಾ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ 2ನೇ ಪ್ರಶ್ನೆ,
ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಫಾರ್ಮ್ ಬಿಲ್ಸ್ ಅಥವಾ ಅಗ್ರಿಕಲ್ಚರಲ್ ಬಿಲ್ಸ್ಗಳನ್ನು ಕೇಂದ್ರ ಸರ್ಕಾರ 3 ಬಿಲ್ಗಳನ್ನು ತಂದಿದೆ. ಆ 3 ಬಿಲ್ಗಳು ರೈತರ ಒಂದು ಏಳಿಗೆಗಾಗಿ ತರ್ತಾ ಇದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದರೆ, ಇಲ್ಲ ಅವು ರೈತರಿಗೆ ತೊಂದರೆ ಆಗ್ತವೆ ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾವೆ. ಸೊ ಹಾಗಾಗಿ ಇವು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಿಸ್ಕಷನ್ ಆಗ್ತಾ ಇದೆ. ಆ್ಯಕ್ಚುಲಿ ಇವುಗಳ ಮೇಲೆ ನಾನು ಸಪ್ರೇಟ್ ಆಗಿರ್ತಕ್ಕಂಥ ವೀಡಿಯೋಗಳನ್ನೇ ತರಬೇಕಂತ ಪ್ಲಾನ್ ಮಾಡಿದ್ದೀನಿ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ. ಸದ್ಯಕ್ಕೆ ಕರೆಂಟ್ ಇವೆಂಟ್ಸಲ್ಲಿ ಎಷ್ಟು ಡಿಸ್ಕಷನ್ ಮಾಡ್ಬೋದು ನಾವು, ಸೊ ಅಷ್ಟನ್ನು ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಹಾಗಾದರೆ ಆ 3 ಬಿಲ್ಗಳು ಯಾವುವು, ಅವುಗಳ ಉದ್ದೇಶ ಏನಿದೆ, ಅವುಗಳನ್ನ ಯಾಕೆ ತರ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲನೇ ಬಿಲ್ ಏನಾಗುತ್ತೆ ನೋಡಿ, ಕ್ವಶನ್ ನಂಬರ್ 2 ಅಲ್ಲಿ ಹಾಕಿದ್ದೀನಿ. ಕೃಷಿ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಉತ್ತೇಜನ ಮತ್ತು ಸೌಲಭ್ಯ ಮಸೂದೆ 2020. ಓಕೆ, ದ ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಪ್ರಮೋಷನ್ ಆ್ಯಂಡ್ ಫೆಸಿಲಿಟೇಷನ್ ಬಿಲ್ 2020 ಅಂತ ಇದು ಮೊದಲನೇ ಮಸೂದೆ ಆಗುತ್ತೆ. ಅಂದರೆ ಈ ಸೆಷನ್ ನಡೆಯೋದಕ್ಕೆ ಮುಂಚೆ ಏನಾಗಿತ್ತು, ಆರ್ಡಿನೆನ್ಸ್ ತಂದಿದ್ರು ಅಥವಾ ಸುಗ್ರೀವಾಜ್ಞೆಗಳನ್ನ ತಂದಿದ್ರು ಇವೇ ಬಿಲ್ಗಳ ಮೇಲೆ. ಅಂದರೆ ಸೆಷನ್ ನಡೆದೇ ಇರೋಂಥ ಟೈಮಲ್ಲಿ ರಾಷ್ಟ್ರಪತಿಗಳ ಒಪ್ಪಿಗೆಯೊಂದಿಗೆ ಸುಗ್ರೀವಾಜ್ಞೆಗಳನ್ನು ತರ್ಬೋದಾಗುತ್ತೆ. ಸೊ ಅದೆಲ್ಲ ನಿಮಗೆ ಗೊತ್ತಿರ್ಬೋದು. ಸೊ ಯಾವಾಗ ಸೆಷನ್ ನಡೀತಾ ಇರುತ್ತೋ ಆವಾಗ ನಾವು ಆರ್ಡಿನೆನ್ಸಸ್ ಅಥವಾ ಸುಗ್ರೀವಾಜ್ಞೆಗಳನ್ನು ತರೋದಕ್ಕಾಗೋದಿಲ್ಲ. ಅವುಗಳನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಿ ಪಾಸ್ ಮಾಡಿಕೊಂಡು ರಾಷ್ಟ್ರಪತಿಗಳ ಅಂಕಿತದೊಂದಿಗೆ ಮಸೂದೆಗಳನ್ನು ಕಾಯ್ದೆಯಾಗಿ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ಈಗ ಸೆಷನ್ ನಡೀತಾ ಇರೋದ್ರಿಂದ ಈ ಒಂದು ಮಸೂದೆಗಳನ್ನು ಮಂಡಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಓಕೆ, ಅದರಲ್ಲಿ ಮೊದಲನೇ ಮಸೂದೆ ದ ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ನೋಡಿ, ಕೃಷಿ ಉತ್ಪನ್ನ, ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂದರೆ ವ್ಯಾಪಾರ ಮತ್ತು ವಾಣಿಜ್ಯ, ಅವುಗಳ ಪ್ರಮೋಷನ್ ಆ್ಯಂಡ್ ಫೆಸಿಲಿಟೇಷನ್ ಅಂದರೆ ಉತ್ತೇಜನ ಮತ್ತು ಸೌಲಭ್ಯಗಳ ಮಸೂದೆ 2020. ಇದು ಮೊದಲನೇ ಬಿಲ್ ಆಗುತ್ತೆ. ಈ ಬಿಲ್ಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನೋಡೋಣ. ನೋಡಿ, ಕೇಂದ್ರಕ್ಕೆ ಕೃಷಿ ಬಿಸಿ, ಕೃಷಿಕರಿಗಿದು ರಕ್ಷಾ ಕವಚ, ಆದಿ ತಪ್ಪಿಸಬೇಡಿ ಅಂತ ಪ್ರಧಾನಮಂತ್ರಿ ಮೋದಿಯವರು ಹೇಳ್ತಾ ಇದ್ದಾರೆ. ಪಂಜಾಬ್ ಹರಿಯಾಣದಲ್ಲಿ ರೈತಾಕ್ರೋಶ ತೀವ್ರವಾಗ್ತಾ ಇದೆ. ಈಗ ಅದು ದೇಶದಾದ್ಯಂತ ತೆಗೆದುಕೊಳ್ತಾ ಇದೆ. ಸೊ ಆ 3 ಬಿಲ್ಗಳಿಗೆ ಈಗ ಹೋರಾಟಗಳಾಗ್ತಾ ಇದ್ದಾವೆ. ಒಂದು, ವಿರೋಧ ಪಕ್ಷಗಳು ವಾಪಸ್ ತೆಗೆದುಕೊಳ್ಳಿ ಅಂತ, ಇಲ್ಲ ಇದರಿಂದ ರೈತರಿಗೆ ಕೃಷಿಕರಿಗೆ ಒಳ್ಳೆಯದಾಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಓಕೆ, ನೋಡಿ, ಸರ್ಕಾರ ಹೇಳುವುದೇನು, ರೈತರು ತಮ್ಮ ಉತ್ಪನ್ನವನ್ನು ದೇಶದ ಯಾವ ಭಾಗದಲ್ಲಾದರೂ ಮಾರಲು ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು ಸರ್ಕಾರದ ವಾದ. ಜೊತೆಗೆ ಕೃಷಿ ವಲಯದಲ್ಲಿ ಹೂಡಿಕೆ ಹೆಚ್ಚಿ ಉದ್ಯೋಗ ಅವಕಾಶ ಸೃಷ್ಟಿ, ರೈತರ ಆದಾಯ ದುಪ್ಪಟ್ಟಾಗುತ್ತೆ ಅಂತಕ್ಕಂಥದ್ದು ಸರ್ಕಾರದ ವಾದ. ಆದರೆ ಪ್ರತಿಪಕ್ಷಗಳ ಆಕ್ಷೇಪವೇನಾಗುತ್ತೆ, ರಾಜ್ಯದ ಅಧಿಕಾರ ಮೊಟಕಾಗಲಿದೆ ಮತ್ತು APMC ಅವನತಿಗೆ ಕಾರಣವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಂಡವಾಳಶಾಹಿಗಳ ಕೈಗೆ ಕೃಷಿ ವಲಯ ಜಾರಿ ರೈತರಿಗೆ ಅನ್ಯಾಯವಾಗುತ್ತೆ ಅಂತ ಪ್ರತಿಪಕ್ಷಗಳ ಆಕ್ಷೇಪ ಆಗಿದೆ. ಓಕೆ, ಈ 3 ಕೃಷಿ ವಿಧೇಯಕಗಳು ಐತಿಹಾಸಿಕವಾಗಿದ್ದು ರೈತರಿಗೆ ನಿಜವಾದ ಸ್ವಾತಂತ್ರ್ಯ ನೀಡುತ್ತವೆ. ವಾಸ್ತವದಲ್ಲಿ ಅವು ರೈತರ ರಕ್ಷಾ ಕವಚವಾಗಿ ಕೆಲಸ ಮಾಡಲಿವೆ. ಆದರೆ ಪ್ರತಿಪಕ್ಷಗಳು ಸರ್ಕಾರಕ್ಕೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ರದ್ದುಪಡಿಸುತ್ತಿದೆ, ಆಹಾರ ಧಾನ್ಯ ಖರೀದಿಸುವುದಿಲ್ಲ ಎಂದು ತಪ್ಪು ಮಾಹಿತಿ ನೀಡುವ ಮೂಲಕ ರೈತರ ದಿಕ್ಕು ತಪ್ಪಿಸುತ್ತಿವೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಸೊ ಇವೆಲ್ಲ ನಾವು ತಿಳ್ಕೊಬೇಕಾಗುತ್ತೆ. ಏನು ಪ್ರತಿಪಕ್ಷಗಳ ವಾದ, ಏನು ಸರ್ಕಾರದ ಏನು ಹೇಳ್ತಾ ಇದೆ ಸರ್ಕಾರ ಅಂತಕ್ಕಂಥದ್ದು. ಈ ವಿಚಾರಗಳು KS ಮೇನ್ಸಲ್ಲಾಗಿರ್ಬೋದು ಅಥವಾ ಡೈರೆಕ್ಟ್ ಕ್ವಶನ್ಗಳಲ್ಲಾಗಿರ್ಬೋದು ನಮಗೆ ಯೂಸ್ ಆಗ್ತವೆ. ಸೊ ಹಾಗಾದರೆ ಮೊದಲನೇ ಒಂದು ಕಾಯ್ದೆ ಅಂತ ಹೇಳ್ತಾ ಇದ್ದೆ ನೋಡಿ, ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಪ್ರಮೋಷನ್ ಆ್ಯಂಡ್ ಫೆಸಿಲಿಟೇಷನ್ ಬಿಲ್ 2020 ಫೀಚರ್ಸ್ ಏನೇನಿದ್ದಾವೆ ಅಂತ. ಓಕೆ, ಮೋದಿ ಗೌರ್ಮೆಂಟ್ ಕಮಿಟೆಡ್ ಟು ಡಬಲ್ ಫಾರ್ಮರ್ಸ್ ಇನ್ಕಮ್ ಅಂತ. ಸೊ ಹಾಗಾದರೆ ಈ ಒಂದು ಬಿಲ್, ಮೊದಲನೇ ಬಿಲ್ಲಲ್ಲಿರ್ತಕ್ಕಂಥ, ಮೊದಲನೇ ಮಸೂದೆಯಲ್ಲಿರ್ತಕ್ಕಂಥ ವಿಚಾರಗಳು ಏನೇನಿದಾವೆ ಅಂದರೆ, ಮೊದಲನೇ ನೋಡಿ, ಫಾರ್ಮರ್ಸ್ ಕ್ಯಾನ್ ನೌ ಸೆಲ್ their agricultural produce at a place of his choice at a better price, increasing number of potential buyers. ಅಂದರೆ ಈಗೇನಾಗ್ತಾ ಇತ್ತು, ರೈತರು ತಾವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು APMCಗಳಿಗೆ ತೆಗೆದುಕೊಂಡೋಗಿ ಅಲ್ಲಿ ಮಾರಾಟ ಮಾಡಬೇಕಾಗಿತ್ತು. ಅಂದರೆ ಇಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಖರ್ಚಿತ್ತು ಮತ್ತು ತೆಗೆದುಕೊಂಡು ಹೋದ್ಮೇಲೆ ಅಲ್ಲೇನು ಬೆಲೆ ನಡೀತಾ ಇದೆಯೋ ಆ ಬೆಲೆಗೆ ಮಾರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇತ್ತು ಒಂದು. ಓಕೆ, ಯಾಕಂದರೆ ಮತ್ತೆ ವಾಪಸ್ ತೆಗೆದುಕೊಂಡು ಬರೋಕ್ಕಾಗಲ್ಲ ಆ ಒಂದು ಪ್ರಾಡಕ್ಟ್ಗಳನ್ನ ಅಥವಾ ತನ್ನ ಒಂದು ಉತ್ಪಾದನೆಗಳನ್ನು ರೈತ. ಸೊ ಆದ್ದರಿಂದ ಈಗೇನು ಮಾಡ್ತಾಯಿದ್ರು, ಈ ಕಾಯ್ದೆಯಲ್ಲಿ ತನಗೆ ಬೇಕಾಗಿರ್ತಕ್ಕಂಥ ಪ್ಲೇಸಲ್ಲೇ ಮಾರಾಟ ಮಾಡ್ಬೋದು. APMCಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಬೇರೆಯವರಿಗೆ, ರಿಟೇಲರ್ಸ್ಗೆ ಅಥವಾ ಮಿಲ್ಲರ್ಸ್ಗೆ ಇಲ್ಲೇ ತನ್ನ ಹೊಲದಲ್ಲಿನೇ ಮಾರಾಟ ಮಾಡ್ಬೋದು ಮತ್ತು ಒಳ್ಳೆ ಪ್ರೈಸ್ಗೆ ಅಂತಕ್ಕಂಥದ್ದು ಒಂದು ಅಂಶ ಆಗುತ್ತೆ. ಓಕೆ, ಇನ್ಕ್ರೀಸಿಂಗ್ ದ ಪೊಟೆನ್ಷಿಯಲ್ ಬಯರ್ಸ್ ಅಂದರೆ ಜಾಸ್ತಿ ಜನ ಬೈಯರ್ಸ್ ಬಂದ್ಬಿಟ್ಟು ರೈತನ ಹತ್ರನೇ ಒಂದು ಪರ್ಚೇಸ್ ಮಾಡ್ಬೋದು. ಎರಡನೇದು,
Essential crops like onion, potato, along with food grains, oil seeds and pulses crops have been excluded from the list of Essential Commodities Act. ಅಂದರೆ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಂತಕ್ಕಂಥ ಒಂದು ಕಾಯ್ದೆಯಲ್ಲಿ ಕೆಲವೊಂದು ಆಹಾರ ಉತ್ಪನ್ನಗಳನ್ನು, ಫುಡ್ ಗ್ರೇನ್ಸ್ಗಳನ್ನು, ಪಲ್ಸಸ್ನ, ಆಯಿಲ್ಗಳನ್ನ ಆ್ಯಡ್ ಮಾಡಿದರು. ಅವುಗಳನ್ನು ಏನು ಮಾಡಬೇಕಾಗಿತ್ತು, ಅವರು ಎಲ್ಲಿ ಮಾರಾಟ ಮಾಡಬೇಕಾಗಿತ್ತು ಅಂದರೆ APMCಗಳಲ್ಲೇ ಮಾರಾಟ ಮಾಡಬೇಕಾಗಿತ್ತು. ಓಕೆ, ಆದ್ದರಿಂದ ಆ ಒಂದು ಉತ್ಪನ್ನಗಳನ್ನೀಗ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟಿಂದ ಹೊರಗಿಟ್ಟಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಬಿಲ್ಲಲ್ಲಿದೆ. ಇನ್ನು 3ನೇ ಪಾಯಿಂಟು, ಫಾರ್ಮರ್ಸ್ ಕ್ಯಾನ್ ಮೇಕ್ ಡೀಲ್ಸ್ ವಿತ್ ಲೈಸೆನ್ಸ್ಡ್ ಟ್ರೇಡರ್ಸ್ ಫ್ರಮ್ ಅದರ್ ಸ್ಟೇಟ್ಸ್ ಆ್ಯಸ್ ವೆಲ್. ಅಂದರೆ ಈಗ ನಮ್ಮ ರಾಜ್ಯದಲ್ಲಿ ಕ್ರಾಪ್ಸ್ನ ಬೆಳೆದಿದ್ದರೆ ಈ ರೈತ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಬೈಯರ್ಸ್ ಅಥವಾ ಪರ್ಚೇಸ್ ಮಾಡ್ತಕ್ಕಂಥವ್ರ ಜೊತೆ ನೇರವಾಗಿ ಒಂದು ಸಂಪರ್ಕವನ್ನು ಬೆಳೆಸಿ ಅವ್ರಿಗೆ ಮಾರಾಟವನ್ನು ಮಾಡ್ಬೋದು. ಅವರು ಲೈಸೆನ್ಸ್ಡ್ ಟ್ರೇಡರ್ಸ್ ಆಗಿರಬೇಕು. ಇಲ್ಲೇನಾಗ್ತಾಯಿತ್ತು, ನಮ್ಮ ತಾಲೂಕಲ್ಲಿ ಬೆಳೆದ್ರೆ ಅಲ್ಲಿನ APMCಗೆ ತೊಗೊಂಡೋಗ್ಬೇಕಾಗಿತ್ತು ಅಥವಾ ಜಿಲ್ಲೆ APMC ತೆಗೆದುಕೊಂಡು ಹೋಗ್ಬೇಕಾಗಿತ್ತು ಅಲ್ವಾ. ಸೊ ಈಗ ಹಂಗಾಗಲ್ಲ, ಬೇರೆ ರಾಜ್ಯದವ್ರಿಗೂ ಸಹಿತ ಮಾರಾಟವನ್ನು ಮಾಡ್ಬೋದು ಅಕಾರ್ಡಿಂಗ್ ಟು ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್, ಅಂದರೆ ಹೊಸ ಒಂದು ಮಸೂದೆಯ ಪ್ರಕಾರ. ಇನ್ನು 4ನೇ ಪಾಯಿಂಟಲ್ಲಿ ನೋಡಿ, ದಿಸ್ ವಿಲ್ ಇನ್ಕ್ರೀಸ್ ದ ಕಾಂಪಿಟೇಟಿವ್ನೆಸ್ ಇನ್ ದ ಮಾರ್ಕೆಟ್ ಆ್ಯಂಡ್ ಫಾರ್ಮರ್ಸ್ ವಿಲ್ ಗೆಟ್ ಎ ಗುಡ್ ಪ್ರೈಸಸ್ ಫಾರ್ ದೇರ್ ಪ್ರೊಡ್ಯೂಸ್. ಅಂದರೆ ಈಗ ಇಲ್ಲಿ ಹೇಳಿದ್ವಿ ನಾವು, APMC ತೆಗೆದುಕೊಂಡು ಹೋದರೆ ಅಲ್ಲೇನು ಪ್ರೈಸ್ ಇದೆಯೋ ಅದೇ ಪ್ರೈಸ್ಗೆ ಮಾರಾಟ ಮಾಡಬೇಕಾಗಿತ್ತು, ವಾಪಸ್ ತೆಗೆದುಕೊಂಡು ಬರೋಕ್ಕಾಗ್ತಾ ಇರಲಿಲ್ಲ. ಇಲ್ಲೇನಾಗುತ್ತೆ, ಈಗ ರೈತನು ತಾನು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಎಲ್ಲಿ ಬೇಕಾದರೂ ಮಾರಾಟ ಮಾಡಬಹುದು ಮತ್ತು ಯಾವ ಲೈಸೆನ್ಸ್ ಟ್ರೇಡರ್ಸ್ ಯಾರಿದ್ದಾರೆ ಅವರೆಲ್ಲರೂ ಬಂದು ಪರ್ಚೇಸ್ ಮಾಡ್ಬೋದು. ಆಗ ಬೆಳೆಗೆ ಒಂದು ಒಳ್ಳೆಯ ಬೆಲೆ ಬರುತ್ತೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಆಮೇಲೆ ನೆಕ್ಸ್ಟ್ ಪಾಯಿಂಟು, ಅಂಡರ್ ದಿಸ್ ಬಿಲ್ ಎನಿ ಮರ್ಚೆಂಟ್ ಹ್ಯಾವಿಂಗ್ ಎ ಪ್ಯಾನ್ ನಂಬರ್ ಈಸ್ ಎಲಿಜಿಬಲ್ ಫಾರ್ ಟ್ರೇಡ್. ಯಾರು ಪ್ಯಾನ್ ನಂಬರ್ ಇದೆಯೋ ಅವರೆಲ್ಲರೂ ಈಗ ಈ ಒಂದು ಉತ್ಪನ್ನಗಳನ್ನು ಪರ್ಚೇಸ್ ಮಾಡೋದಕ್ಕೆ ಎಲಿಜಿಬಲ್ ಆಗ್ತಾರೆ. ನೆಕ್ಸ್ಟ್ ಪಾಯಿಂಟಲ್ಲಿ, ಫಾರ್ಮರ್ಸ್ ಆರ್ ಟ್ರೇಡರ್ಸ್ ಕ್ಯಾನ್ ಎಂಗೇಜ್ ಇನ್ ಟ್ರೇಡ್ ವಿದಿನ್ ಸ್ಟೇಟ್ ಆರ್ ವಿತ್ ಅದರ್ ಸ್ಟೇಟ್ ಥ್ರೂ ದ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಸ್. ಅಂದರೆ ನಾವು ಕೇಳಿರ್ತೀವಿ NAM ಅಂತ ಬಂದಿತ್ತು ಅಲ್ವಾ, NAM ಅಥವಾ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಅಥವಾ ಮಂಡಿಗಳು ಅಂತ ಕರಿತಾ ಇದ್ವಿ. ಅವುಗಳಿಂದ ನೋಡಿ, ಕರ್ನಾಟಕದ ರೈತ ಕೇರಳದ ಬಿಸ್ನೆಸ್ ಮ್ಯಾನಿಗೆ ಬೇಕಾದರೂ ಮಾರಾಟ ಮಾಡ್ಬೋದು ಅಥವಾ ಗುಜರಾತಲ್ಲಿರ್ತಕ್ಕಂಥ ಟ್ರೇಡರ್ಗೆ ಬೇಕಾದರೂ ಮಾರಾಟ ಮಾಡ್ಬೋದು ಥ್ರೂ NAM ಅಲ್ವಾ. ಸೊ ಅಂಥ ಒಂದು ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ರೈತರು ಬೇರೆ ಬೇರೆ ರಾಜ್ಯಗಳಿಗೆ ಬೇಕಾದರೂ ಮಾರಾಟವನ್ನು ಮಾಡ್ಬೋದು. ಆಗ ಒಳ್ಳೆ ಬೆಲೆ ಎಲ್ಲಿ ಸಿಗುತ್ತೋ ಅಲ್ಲಿ ಮಾರಾಟ ಮಾಡ್ಬೋದು. ಸೊ ಅದು ಈ ಒಂದು ಮಸೂದೆಯಲ್ಲಿದೆ. ಮತ್ತು ಕೊನೆಯ ಪಾಯಿಂಟು, ದಿಸ್ ಬಿಲ್ ವಿಲ್ ಪ್ರಮೋಟ್ ಎ ಕಾನ್ಸೆಪ್ಟ್ ಆಫ್ ಒನ್ ನೇಷನ್ ಒನ್ ಮಾರ್ಕೆಟ್. ಒಂದು ದೇಶ ಒಂದು ಮಾರುಕಟ್ಟೆ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಡೆವಲಪ್ ಮಾಡುತ್ತೆ. ಆ್ಯಂಡ್ ಅಲೋ ಫಾರ್ಮರ್ಸ್ ಟು ಸೆಲ್ ದೇರ್ ಪ್ರೊಡ್ಯೂಸ್ ಅಕ್ರಾಸ್ ದ ಕಂಟ್ರಿ. ರೈತರು ಇಡೀ ದೇಶದ ತುಂಬ ತಮಗೆ ಎಲ್ಲಿ ಒಳ್ಳೆಯ ಮಾರುಕಟ್ಟೆ ಸಿಗುತ್ತೋ, ಬೆಲೆ ಸಿಗುತ್ತೋ ಅಲ್ಲಿ ಮಾರಾಟ ಮಾಡ್ಬೋದು. ಈ ಎಲ್ಲ ಅಂಶಗಳು ಈ ಹೊಸ ಮಸೂದೆಯಲ್ಲಿದ್ದಾವೆ. ಓಕೆ, ಸೊ ಇದರಿಂದ ಏನು ತೊಂದರೆ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಆ ತೊಂದರೆಗಳು ಏನಾಗ್ತವೆ, ಏನಾಗ್ಬೋದು ಮುಂದೆ ಅಂತಕ್ಕಂಥದ್ದನ್ನು ಇಲ್ಲಿ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಒಂದು ಸೆಪ್ರೇಟ್ ಆಗಿರ್ತಕ್ಕಂಥ ಫಾರ್ಮ್ ಬಿಲ್ ಮೇಲೆ ವಿಡಿಯೋ ತರ್ತೀನಿ, ಅಲ್ಲಿ ಆ ಆ್ಯಕ್ಚುಯಲ್ ಆಗಿರ್ತಕ್ಕಂಥ ಆ ಒಂದು ಬಿಲ್ಗಳಲ್ಲಿ ಏನಿದೆ ಪಾಯಿಂಟ್ಸ್ ಅವುಗಳ ಜೊತೆಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಓಕೆ, ಇಷ್ಟನ್ನು ಸದ್ಯಕ್ಕೆ ತಿಳ್ಕೊಳ್ಳೋಣ, ಬಿಕಾಸ್ ಇಟ್ ಈಸ್ ಜಸ್ಟ್ ಎ ಕರೆಂಟ್ ಇವೆಂಟ್ಸ್ ಡಿಸ್ಕಷನ್ ಅಲ್ವಾ. ಇದು ಒಂದು ಫುಲ್ ವಿಡಿಯೋ ಏನಲ್ಲ ಇದ್ರ ಮೇಲೆ. ಓಕೆ, ಸಾಕು. ಸೊ ನೆಕ್ಸ್ಟು ಯಾವ ಬಿಲ್ಲು ಅಂದರೆ, ಯಾವ ಮಸೂದೆ ಅಂದರೆ ನೋಡಿ, 3ನೇ ಕ್ವಶನಲ್ಲಿ ಹಾಕಿದ್ದೀನಿ. ದ ಫಾರ್ಮರ್ಸ್ ಎಂಪವರ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಆ್ಯಂಡ್ ಫಾರ್ಮ್ ಸರ್ವಿಸಸ್ ಬಿಲ್ 2020. ಅಂದರೆ ಫಾರ್ಮರ್ಸ್ ಅಂದರೆ ರೈತರ, ಎಂಪವರ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಅಂದರೆ ಸಬಲೀಕರಣ ಮತ್ತು ಸಂರಕ್ಷಣೆ, ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಆ್ಯಂಡ್ ಫಾರ್ಮ್ ಸರ್ವಿಸಸ್ ಬಿಲ್ ಅಂದರೆ ಪ್ರೈಸ್ ಅಶ್ಯೂರೆನ್ಸ್ ಅಂದರೆ ಬೆಲೆ ಖಾತರಿ, ಫಾರ್ಮ್ ಸರ್ವಿಸಸ್ ಬಿಲ್ ಅಂದರೆ ಕೃಷಿ ಸೇವೆಗಳ ಒಪ್ಪಂದ ಮಸೂದೆ. ನೋಡಿ, ಅದರದ್ದೇ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿದ್ದೀನಿ. ರೈತರ ಸಬಲೀಕರಣ ಮತ್ತು ಸಂರಕ್ಷಣೆ, ಬೆಲೆ ಖಾತರಿ ಮತ್ತು ಕೃಷಿ ಸೇವೆಗಳ ಒಪ್ಪಂದ ಮಸೂದೆ 2020. ಓಕೆ, ಹಾಗಾದರೆ ಇದನ್ನು ಯಾಕೆ ತಂದಿದ್ದಾರೆ, ಇದರದ್ದು ಏನು ಫೀಚರ್ಸ್ ಇದ್ದಾವೆ? ನಾನು ಆಲ್ರೆಡಿ ಹೇಳಿದೆ, ಇದರ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ವೀಡಿಯೋಗಳಲ್ಲಿ ಮಾಡ್ತೀನಿ. ಸೊ ಈಗ ಸದ್ಯ ಏನೇನು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ತಾ ಹೋಗೋಣ. ಮೋದಿ ಗವರ್ನಮೆಂಟ್ ಕಮಿಟೆಡ್ ಟು ಪ್ರಾಸ್ಪರಿಟಿ ಆಫ್ ಫಾರ್ಮರ್ಸ್. ಸೊ ಹಾಗಾದರೆ ಈ ಬಿಲ್ಲಲ್ಲಿ ಏನು ಪಾಯಿಂಟ್ಸ್ ಇದ್ದಾವೆ? ಮೊದಲನೇ ಪಾಯಿಂಟು, ಫಾರ್ಮರ್ಸ್ ವಿಲ್ ನೌ ಏಬಲ್ ಟು ಎಂಟರ್ ಇನ್ ಟು ಡೈರೆಕ್ಟ್ ಅಗ್ರಿಮೆಂಟ್ಸ್ ಆರ್ ಕಮರ್ಷಿಯಲ್ ಅಗ್ರಿಮೆಂಟ್ಸ್ ಫಾರ್ ಸೇಲ್ ಆಫ್ ಪ್ರೊಡ್ಯೂಸ್ ವಿತ್ ಕಂಪನೀಸ್ ಪ್ರೊಡ್ಯೂಸಿಂಗ್ ಫುಡ್ ಪ್ರಾಡಕ್ಟ್ಸ್, ಹೋಲ್ಸೇಲರ್ಸ್, ರೀಟೇಲರ್ಸ್ ಆ್ಯಂಡ್ ಎಕ್ಸ್ಪೋರ್ಟರ್ಸ್. ಅಂದರೆ ಈಗ ನಾವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು APMCಗಳಿಗೆ ಹೋಗಿ ಯಾಕೆ ಮಾರಬೇಕು ಅಲ್ವಾ? ನಮ್ಮೂರಲ್ಲೇ ಒಂದು ಸೂಪರ್ ಮಾರ್ಕೆಟ್ ಇರುತ್ತೆ, ನಮ್ಮೂರಲ್ಲೇ ಒಂದು ಮಿಲ್ ಇರುತ್ತೆ, ಅವ್ರಿಗೆ ಡೈರೆಕ್ಟಾಗಿ ಮಾರ್ಬೋದಲ್ವಾ? ಸೊ ಅಲ್ಲೋಗಿ ಅವ್ರು ಕೇಳಿರ್ತಕ್ಕಂಥ ಬೆಲೆಗೆ ಯಾಕೆ ಮಾರಬೇಕು?
ರೈತ ತಾನು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಯಾರಿಗೆ ಬೇಕಾದರೂ ಮಾರ್ತಕ್ಕಂಥ ಒಂದು ಫ್ರೀಡಮ್ನ ಕೊಡಬೇಕು ಅಂತಕ್ಕಂಥದ್ದು ಈ ಒಂದು ಬಿಲ್ಲಲ್ಲಿದೆ. ಓಕೆ, ಈ ಬಿಲ್ ಹೆಸರು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ, ರೈತರ ಸಬಲೀಕರಣ ಮತ್ತು ಸಂರಕ್ಷಣೆ, ಬೆಲೆ ಖಾತರಿ ಮತ್ತು ಕೃಷಿ ಸೇವೆಗಳ ಒಪ್ಪಂದ ಮಸೂದೆ. ಓಕೆ, ಹಾಗಾದರೆ ಇಲ್ಲೇನಾಗುತ್ತೆ, ತಾನು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಯಾರ ಜೊತೆ? ಫ್ರೂಟ್ ಪ್ರಾಡಕ್ಟ್ಸ್ ಅಥವಾ ಹೋಲ್ಸೇಲರ್ಸ್ ಅಥವಾ ರೀಟೇಲರ್ಸ್ ಜೊತೆ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಳೋದು. ಸಪೋಸ್ ಇಲ್ಲಿ ಒಂದು ರೈಸ್ ಮಿಲ್ ಇದೆ, ಈ ರೈಸ್ ಮಿಲ್ಲರು ಈ ಒಂದು ರೈತನ ಜೊತೆ ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ತಾರೆ. ನೀನು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ನಮಗೆ ಕೊಡು, ನಿನಗೆ ಈ ರೀತಿಯ ಒಂದು ರೇಟನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಅಗ್ರಿಮೆಂಟ್ ಆಗುತ್ತೆ. ಒಂದು ಒಳ್ಳೆ ಪ್ರೈಸಲ್ಲೇ ಒಂದು ಅಗ್ರಿಮೆಂಟ್ ಆಗಬೇಕು ಅಂತಕ್ಕಂಥದ್ದು. ಅಥವಾ ಎಕ್ಸ್ಪೋರ್ಟರ್ ಆಗಿರ್ಬೋದು, ಅಥವಾ ಫುಡ್ ಪ್ರಾಡಕ್ಟನ್ನು ಹೋಲ್ಸೇಲರ್ ಆಗಿರ್ಬೋದು. ಸೊ ಇವರೆಲ್ಲರ ಜೊತೆ ಫಾರ್ಮರು ಅಗ್ರಿಮೆಂಟ್ ಮಾಡ್ಕೋಬೋದು ಈ ಬಿಲ್ ಪ್ರಕಾರ. ಎರಡನೇ ಪಾಯಿಂಟಲ್ಲಿ, ಆಫ್ಟರ್ ದ ಸೇಲ್ ಆಫ್ ಪ್ರೊಡ್ಯೂಸ್ ಈಸ್ ಡಿಸೈಡೆಡ್ ವಿತ್ ಎ ಕಂಪನಿ ಆರ್ ಬಿಸ್ನೆಸ್ ಮ್ಯಾನ್, ದ ಬೈಯರ್ ವಿಲ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ಎ ನೆಸೆಸರಿ ಮೀನ್ಸ್ ಆರ್ ಇನ್ಪುಟ್ಸ್ ಫಾರ್ ಗುಡ್ ಕ್ರಾಪ್ ಈಲ್ಡ್. ಅಂದರೆ ಈ ಒಂದು ಬಿಸ್ನೆಸ್ ಮ್ಯಾನ್ ಒಂದ್ಸಲ ಒಪ್ಪಂದ ಮಾಡಿಕೊಂಡ್ರೆ ಈ ರೈತನ ಜೊತೆ, ಈ ರೈತ ತನ್ನ ಬೆಳೆಯನ್ನು ಬೆಳೆಯೋದಕ್ಕೋಸ್ಕರ ಏನೇನು ಬೇಕೋ ಆ ಇನ್ಪುಟ್ಸ್ ಆಗಿರ್ಬೋದು ಅವುಗಳನ್ನು ಆ ಯಾರೋ ಬಿಸ್ನೆಸ್ ಮ್ಯಾನು ಅಥವಾ ಕಂಪನಿ ಇದೆಯೋ ಆ ಕಂಪನಿ ಪ್ರೊವೈಡ್ ಮಾಡಬೇಕಾಗುತ್ತೆ. ಏನೇನು? ಒಂದು ರಸಗೊಬ್ಬರಗಳು ಬೇಕಾದರೆ, ಅಥವಾ ಪೆಸ್ಟಿಸೈಡ್ಸ್ ಬೇಕಾದರೆ, ಅಥವಾ ಬೇರೆ ಏನಾದರೂ ವಿಚಾರ ಬೇಕಾದರೆ ಅವರು ಸಹಾಯವನ್ನು ಮಾಡಬೇಕಾಗುತ್ತೆ ಒಂದು ಸಲ ಅಗ್ರಿಮೆಂಟ್ ಆದ ನಂತರ. ಮೂರನೇ ಪಾಯಿಂಟಲ್ಲಿ ಏನಿದೆ, ಪ್ರಾಪರ್ ಅಗ್ರಿಕಲ್ಚರಲ್ ಮಷಿನರಿ ಆ್ಯಂಡ್ ಇಕ್ವಿಪ್ಮೆಂಟ್ ವಿಲ್ ಬಿ ಅರೇಂಜ್ಡ್ ಬೈ ದ ಬೈಯರ್. ಯಾರು ಬೈಯರ್ ಇದ್ದಾನೋ ಅವನೇನು ಮಾಡಬೇಕು, ಮಷಿನರಿ ಏನಾದರೂ ಟ್ರ್ಯಾಕ್ಟರ್ ಬೇಕಾ ಅಥವಾ ಇನ್ನೊಂದು ಯಾವುದೋ ಇಕ್ವಿಪ್ಮೆಂಟ್ ಬೇಕಾ, ಆ ಇಕ್ವಿಪ್ಮೆಂಟ್ಗಳನ್ನು ಅರೇಂಜ್ ಮಾಡ್ತಕ್ಕಂಥದ್ದು ಈ ಬೈಯರ್ ಕೆಲಸ ಆಗುತ್ತೆ. ಯಾಕಂದರೆ ಈ ಪ್ರೊಡ್ಯೂಸರ್ ಅಥವಾ ರೈತರು ಎಲ್ಲವನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ. ಒಂದು ಟ್ರ್ಯಾಕ್ಟರ್ ಆಗಿರ್ಬೋದು ಅಥವಾ ಇನ್ಯಾವುದೋ ಇಕ್ವಿಪ್ಮೆಂಟ್ ಬೇಕಾಗಿರುತ್ತಲ್ವ, ಆ ಇಕ್ವಿಪ್ಮೆಂಟ್ಗಳನ್ನು ಆ ರೈತ ಪರ್ಚೇಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರೇ ಜಾಸ್ತಿ ಇದ್ದೀವಿ. ಹಾಗಾಗಿ ಈ ಬೈಯರ್ ಏನು ಮಾಡ್ಬೋದು, ಸೊ ಆ ಎಲ್ಲ ಒಂದು ಇಕ್ವಿಪ್ಮೆಂಟ್ಗಳನ್ನು ಆ ರೈತನಿಗೆ ಕೊಡ್ಬೋದು. ಓಕೆ, ನೆಕ್ಸ್ಟು, the buyer will provide a technical guidance and advice to the farmer must take full partial responsibility of crop risk. ಅಂದರೆ ಒಂದು ಟೆಕ್ನಿಕಲ್ ಗೈಡೆನ್ಸನ್ನು ಮತ್ತು ಅಡ್ವೈಸ್ಗಳನ್ನು, ಅಂದರೆ ಯಾವ ಬೆಳೆಯನ್ನು ಬೆಳೀತಾ ಇದ್ದಾನೋ ಆ ರೈತ, ಆತನಿಗೆ ಟೆಕ್ನಿಕಲ್ ಗೈಡೆನ್ಸನ್ನು ಕೊಡಬೇಕಾಗುತ್ತೆ ಮತ್ತು ಅಡ್ವೈಸ್ಗಳನ್ನು ಕಾಲಕ್ಕೆ ಕೊಡಬೇಕಾಗುತ್ತೆ. ಅದು ಈ ಬೈಯರ್ನ ಕೆಲಸ ಆಗುತ್ತೆ ಅಥವಾ ಈ ಬೈಯಿಂಗ್ ಕಂಪನಿಯ ಕೆಲಸ ಆಗುತ್ತೆ. ಓಕೆ, ಇಲ್ಲಿ ಸಪೋಸ್ ರೈತ ಎ ಇದ್ದಾನೆ, ಇನ್ನೊಂದು ಕಂಪನಿ ಯಾವುದೋ ಎಕ್ಸ್ ಕಂಪನಿ ಇದೆ. ಈ ಎಕ್ಸ್ ಕಂಪನಿ ಈ ಎ ರೈತನ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡ ನಂತರ ಇಷ್ಟೆಲ್ಲ ಕೆಲಸಗಳನ್ನ ಮಾಡಬೇಕಾಗುತ್ತೆ ಅಕಾರ್ಡಿಂಗ್ ಟು ದ ನ್ಯೂ ಬಿಲ್ ವಿಚ್ ಈಸ್ ಈಗೇನು ಮಸೂದೆಯನ್ನು ಮಂಡನೆಯನ್ನು ಮಾಡಿದ್ದಾರೆ ಆ ಒಂದು ಬಿಲ್ ಪ್ರಕಾರ. ಓಕೆ, ನೆಕ್ಸ್ಟು ಫಿಫ್ತ್ ಪಾಯಿಂಟಲ್ಲಿ ನೋಡಿ, ಡ್ಯೂರಿಂಗ್ ದ ಕ್ರಾಪ್ ಪ್ರೊಡಕ್ಷನ್ ದ ಕ್ರಾಪ್ ವಿಲ್ ಕಂಟಿನ್ಯೂ ಟು ಬಿ ಓನ್ಡ್ ಬೈ ದ ಫಾರ್ಮರ್ ಆ್ಯಂಡ್ ಕ್ರಾಪ್ ವಿಲ್ ಬಿ ಇನ್ಶೂರ್ಡ್ ಆ್ಯಂಡ್ ದ ಫಾರ್ಮರ್ ವಿಲ್ ಆಲ್ಸೋ ಬಿ ಏಬಲ್ ಟು ಟೇಕ್ ಎ ಲೋನ್ಸ್ ಫ್ರಮ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಒಂದು ಈ ಒಂದು ಬೆಳವಣಿಗೆ ದಿನಗಳೇನಿದೆಯೋ ಅದರಲ್ಲಿ ಆ ಫಾರ್ಮರೇ ಓನ್ ಆಗಿರ್ತಾನೆ ಆ ಒಂದು ಕ್ರಾಪ್ ಮೇಲೆ ಒಂದು. ಆಮೇಲೆ ಈ ಒಂದು ಬೆಳೆಗಳಿಗೆ ಇನ್ಶೂರೆನ್ಸನ್ನು ಮಾಡಿಸ್ಬೇಕಾಗುತ್ತೆ. ಜೊತೆಗೆ ಆ ಫಾರ್ಮರ್ ಅಥವಾ ರೈತ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಅಂದರೆ ಬ್ಯಾಂಕ್ಗಳಿಂದ ಸಾಲವನ್ನು ತೆಗೆದುಕೊಳ್ಳಲು ಸಹಿತ ಸಾಧ್ಯ ಮಾಡಿಕೊಡ್ಬೇಕಾಗುತ್ತೆ ಈ ಬೈಯರ್ ಆಗಿರ್ಬೋದು ಅಥವಾ ಈ ಕಾನೂನು ಆಗಿರ್ಬೋದು. ನೆಕ್ಸ್ಟ್ ಲಾಸ್ಟ್ ಪಾಯಿಂಟಲ್ಲಿ, crop grown under the agreement shall be exempted from the rules and laws relating to the sale of agricultural produce and the provisions of the Essential Commodity Act. ಅಂದರೆ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟಲ್ಲಿ ಈಗ ಒಬ್ಬ ರೈತ ಏನಾದರೂ ಬೆಳೆಯನ್ನು ಬೆಳೆದಾಗ ಅದನ್ನು ಮಿಲ್ಲಿಗೆ ಕಳಿಸಿದರೆ ಆ ಮಿಲ್ಲವರು ಲೇವಿಯನ್ನು ಕೊಡಬೇಕಾಗತ್ತೆ ಸರ್ಕಾರಕ್ಕೆ. ಆ ಲೇವಿಗಳನ್ನು ಆ ಒಂದು ರೂಲ್ಸ್ ಆ್ಯಂಡ್ ಲಾಸನ್ನು ಈಗ ತೆಗೆದಿದ್ದಾರೆ. ಸೊ ಆದ್ದರಿಂದ ಇದು ಒಂದು ಒಳ್ಳೆಯ ಒಂದು ಕಾನೂನು ಮಸೂದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇದರಲ್ಲಿ ಏನು ಲೂಪ್ ಹೋಲ್ಸ್ ಇದಾವೆ ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾರೆ. ಆ ಎಲ್ಲವುಗಳನ್ನು ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಕ್ಕಂಥವ್ರು ತಿಳಿದುಕೊಳ್ಬೇಕಾಗುತ್ತೆ. ಯಾಕಂದರೆ ಈ ಒಂದು ಕಾನೂನುಗಳ ಮಸೂದೆಗಳ ಚರ್ಚೆಯನ್ನು ಮಾಡಿ ಅಥವಾ ತುಲನಾತ್ಮಕವಾಗಿ ಬರೀರಿ, ಸರಿನಾ ಅಥವಾ ತಪ್ಪಾ ಅಂತಕ್ಕಂಥದ್ದನ್ನು ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಅದರಲ್ಲೂ KS ಮೇನ್ಸಲ್ಲಿ ಈ ರೀತಿಯ ಕ್ವಶನ್ಗಳು ಬರ್ತವೆ. ಅಲ್ಲಿ ನಾವು ಕೇವಲ ಒಳ್ಳೆಯ ವಿಚಾರಗಳಲ್ಲ, ಅದರಿಂದ ಆಗ್ತಕ್ಕಂಥ ತೊಂದರೆಗಳೇನಿದ್ದಾವೆ ಅವುಗಳನ್ನೂ ಸಹಿತ ಬರಿಬೇಕಾಗುತ್ತೆ. ಆ ಎಲ್ಲ ಅಂಶಗಳನ್ನು ನಾನು ಸಪ್ರೇಟ್ ಆಗಿರ್ತಕ್ಕಂಥ ವಿಡಿಯೋದಲ್ಲಿ ಪರ ವಿರೋಧಗಳ ಚರ್ಚೆಯನ್ನು ಮಾಡ್ತೀನಿ. ಇಲ್ಲಿ ಕೇವಲ ಕರೆಂಟ್ ಇವೆಂಟ್ಸ್ಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ಗಳನ್ನ ಹೇಳ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟು 3ನೇ ಬಿಲ್ಲು
ಅಗತ್ಯ ಸರಕುಗಳ ತಿದ್ದುಪಡಿ ಮಸೂದೆ 2020 ಅಂದರೆ ದ ಎಸೆನ್ಷಿಯಲ್ ಕಮಾಡಿಟೀಸ್ ಬಿಲ್ 2020 ಇದು ಅಮೆಂಡ್ಮೆಂಟ್ ಬಿಲ್ ಆಗುತ್ತೆ. ಯಾಕಂದರೆ 1955ರಲ್ಲಿ ನಮ್ಮ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಇತ್ತು. ಓಕೆ, ಈಗ ಅದರ ತಿದ್ದುಪಡಿ ಮಸೂದೆಯನ್ನು ಮನ್ನೆಯನ್ನು ಮಾಡಿದ್ದಾರೆ. ಹಾಗಾದರೆ ಅಗತ್ಯ ಸರಕುಗಳ ತಿದ್ದುಪಡಿ ಮಸೂದೆ 2020ರ ಫೀಚರ್ಸ್ ಏನು, ಲಕ್ಷಣಗಳು ಏನಿದ್ದಾವೆ ಅಂದರೆ ನೋಡಿ, ಫಸ್ಟ್ ಆಫ್ ಆಲು ಈ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಂದರೆ ಏನು ಅಂದರೆ ಇಟ್ ಈಸ್ ಎ ಲಾ ದಟ್ ಗಿವ್ಸ್ ದ ಸೆಂಟರ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ದ ಪವರ್ ಟು ರೆಗ್ಯುಲೇಟ್ ದ ಪ್ರೊಡಕ್ಷನ್, ಸಪ್ಲೈ, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಪ್ರೈಸಸ್ ಆಫ್ ಕಮಾಡಿಟೀಸ್. ಈಗ ನೋಡಿ, ಆನಿಯನ್ ಬೆಲೆ ಜಾಸ್ತಿ ಆದಾಗ ಆನಿಯನ್ ರಫ್ತು ಮಾಡೋದನ್ನು ನಿಷೇಧವನ್ನು ಮಾಡ್ತಾರೆ. ಆಗೇನಾಗುತ್ತೆ, ಸಪ್ಲೈ ನಮ್ಮ ದೇಶದಲ್ಲಿ ಜಾಸ್ತಿ ಆಗುತ್ತೆ. ಸಪ್ಲೈ ಜಾಸ್ತಿ ಆದಾಗ ಬೆಲೆ ಕಡಿಮೆ ಆಗುತ್ತೆ. ಇಲ್ಲದೆ ಹೋದರೆ ಬರೀ ಎಕ್ಸ್ಪೋರ್ಟ್ ಮಾಡ್ಕೊಂಡು ಕುಂತ್ರೆ ನಮ್ಮ ಜನಗಳಿಗೆ ಆನಿಯನ್ ಸಿಕ್ಕದೆ ಬೆಲೆ 100 ರೂಪಾಯಿ 200 ರೂಪಾಯಿ ಕೆ ಜಿ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ತೊಗರಿಬೇಳೆನೂ ಇದೇ ಥರ ಆಗುತ್ತೆ. ಶುಗರು ಜಾಸ್ತಿ ಆಗದೆ ಇರೋಂಗೆ ಆ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟಲ್ಲಿ ರೂಲ್ಗಳಿದ್ದಾವೆ. ಸೊ ಈ ರೀತಿಯ ಕಂಟ್ರೋಲನ್ನು ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟಲ್ಲಿ ಇದೆ. ಆದರೆ ಇದರಿಂದ ಏನು ಪ್ರಾಬ್ಲಮ್ಮು ಅಂದರೆ ನೀತಿ ಆಯೋಗದವ್ರು ಹೇಳ್ತಾ ಇದ್ರು, ಈ ಒಂದು ಕಮಾಡಿಟೀಸ್ ಆ್ಯಕ್ಟಲ್ಲಿ ಏನಿದೆಯೋ ಆ ರೂಲ್ಸ್ಗಳು ನಮ್ಮ ಫಾರ್ಮ್ ಎಕ್ಸ್ಪೋರ್ಟ್ಗೆ ತೊಂದರೆ ಆಗ್ತಾ ಇದ್ದಾವೆ. ಆದ್ದರಿಂದ ಏನಾಗ್ತಾ ಇದೆ, ಈ ಕಮಾಡಿಟೀಸ್ ಆ್ಯಕ್ಟಲ್ಲಿ ಚೇಂಜಸ್ನ ತರಬೇಕು. ಯಾಕಂದರೆ ಇದು ಹಳೆಯ ಕಾಲದ ಒಂದು ರೂಲ್ಸ್ ಆಗಿದ್ದಾವೆ ಅಂತಕ್ಕಂಥದ್ದನ್ನು ನೀತಿ ಆಯೋಗದಲ್ಲೂ ಹೇಳಿದರು, ಪ್ಲಸ್ ಈವನ್ ಎಕನಾಮಿಕ್ ಸರ್ವೇದಲ್ಲೂ ಕೂಡ ಇದ್ರ ಬಗ್ಗೆ ಹೇಳಿದರು. ವೈ ಡು ದೇ ರಿಫಾರ್ಮ್ಸ್ ಮ್ಯಾಟರ್, ಯಾಕೆ ಇದು ಒಂದು ಮ್ಯಾಟ್ರ್ ಆಗುತ್ತೆ ಈ ಚೇಂಜಸ್ಗಳು ಅಂದರೆ ದ ಆ್ಯಕ್ಟ್ ಕೇಮ್ ಇನ್ ಟು ಬೀಯಿಂಗ್ 1955 ವೆನ್ ದ ಎಕಾನಮಿ ವಾಸ್ ಡೀಲಿಂಗ್ ವಿತ್ ಎ ಫುಡ್ ಸ್ಟೋರೇಜ್ ಆ್ಯಂಡ್ ಫೆಮೈನ್. ಅಂದರೆ 1955ರ ಕಾಲಘಟ್ಟದಲ್ಲಿದ್ದಂಥ ಪರಿಸ್ಥಿತಿಯೇ ಬೇರೆ, ಈಗಿರ್ತಕ್ಕಂಥ ಪರಿಸ್ಥಿತಿಯೇ ಬೇರೆ. ಹಾಗಾಗಿ ಈ ಒಂದು ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ 1955ಕ್ಕೆ ತಿದ್ದುಪಡಿಯನ್ನು ತರಬೇಕು ಅಂತಕ್ಕಂಥದ್ದು ವಾದ ಆಗಿತ್ತು. ಹಾಗಾಗಿ ಈ ಚೇಂಜಸ್ನ ತರ್ತಾ ಇದ್ದಾರೆ. ಈ ಚೇಂಜಸ್ನ ತಂದರೆ ಏನಾಗುತ್ತೆ, ನೋ ಲಿಮಿಟ್ ಆನ್ ದ ಕ್ವಾಂಟಿಟಿ ದ ಟ್ರೇಡರ್ಸ್ ಕ್ಯಾನ್ ಬೈ ಆ್ಯಂಡ್ ಹೋಲ್ಡ್ ಆ್ಯಸ್ ಎ ಸ್ಟಾಕ್. ಹಿಂದೆ ಏನಾಗ್ತಾ ಇತ್ತು, ಜಾಸ್ತಿ ಆನಿಯನ್ಗಳನ್ನು ಎಲ್ಲಾದರೂ ಸ್ಟೋರ್ ಮಾಡಿಟ್ಕೊಂಡಿದ್ರೆ, ಪಲ್ಸಸ್ನ ಎಲ್ಲಾದರೂ ಸ್ಟೋರ್ ಮಾಡಿಟ್ಕೊಂಡಿದ್ರೆ ಮಾಡ್ತಕ್ಕಂಥ ನ್ಯೂಸನ್ನು ನಾವು ಕೇಳ್ತಾ ಇದ್ವಿ, ಹೆಚ್ಚಿನ ಸ್ಟೋರೇಜ್ ಮಾಡಿದರೆ. ಈಗ ಅದನ್ನು ತೆಗಿತಾ ಇದ್ದಾರೆ, ಯಾರು ಎಷ್ಟು ಬೇಕಾದರೂ ಹೋಲ್ಡ್ ಮಾಡ್ಬೋದು, ಬೈ ಮಾಡ್ಬೋದು. ಏನು ಅಡ್ವಾಂಟೇಜ್ ಆಗುತ್ತೆ ಯಾರು ಹೆಚ್ಚಿಗೆ ಜಾಸ್ತಿ ಬೈ ಮಾಡಿದ್ರೆ ಅಂದರೆ ನೋಡಿ, ಪಲ್ಸಸ್, ಸೆರಿಯಲ್ಸ್, ಎಡಿಬಲ್ ಆಯಿಲ್, ಆಯಿಲ್ ಸೀಡ್ಸ್ ಆ್ಯಂಡ್ ಆನಿಯನ್ಸ್ ಆ್ಯಂಡ್ ಪೊಟ್ಯಾಟೋಸ್ ಔಟ್ ಆಫ್ ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್. ಈಗ ಇವುಗಳೆಲ್ಲ ಈ ಒಂದು ಆ್ಯಕ್ಟಿಂದ ಹೊರಗಡೆ ಬಂದಿರೋದ್ರಿಂದ ಏನಾಗುತ್ತೆ ಅಂದರೆ ಈ ಒಂದು ಸಪ್ಲೈಯರ್ಸು ಅಥವಾ ಬೈಯರ್ಸ್ ಏನು ಮಾಡ್ತಾರೆ, ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಜಾಸ್ತಿ ಪರ್ಚೇಸ್ ಮಾಡಿದಾಗ ನಮ್ಮ ರೈತರು ಜಾಸ್ತಿ ಬೆಳೆದಿದ್ರಲ್ವ, ಅದನ್ನು ಈಗ ಈ ಒಂದು ಬೈಯರ್ಸು ಪರ್ಚೇಸ್ ಮಾಡೋಕ್ಕೆ ರೆಡಿ ಇರ್ತಾರೆ. ಯಾಕಂದರೆ ಹಿಂದೆ ಏನಾಗ್ತಾಯಿತ್ತು, ಜಾಸ್ತಿ ಈ ಒಂದು ಆನಿಯನ್ನ ಬೆಳೆದಾಗ ಕೊಳ್ಳೋರೇ ಇರ್ತಾ ಇರಲಿಲ್ಲ. ಕೊಳ್ಳೋರು ಇಲ್ಲದೆ ಇದ್ದರೆ ಏನಾಗುತ್ತೆ, ಯಾಕಂದರೆ ಅವ್ರಿಗೆ ಒಂದು ರಿಸ್ಟ್ರಿಕ್ಷನ್ಸ್ ಇದ್ದು, ಅಷ್ಟು ಮಾತ್ರ ಕೊಡಬೇಕಾಗ್ತಾಯಿತ್ತು. ಹಾಗಾಗಿ ಪ್ರೈಸ್ ಡೌನ್ ಆಗ್ತಾಯಿತ್ತು. ಈಗ ಪ್ರೈಸ್ ಡೌನ್ ಆಗೋಕ್ಕೆ ಚಾನ್ಸ್ ಇಲ್ಲ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಸೊ ಇದರ ಲೂಪ್ ಹೋಲ್ಸ್ನ ಅಗೇನ್ ವಿ ವಿಲ್ ಡಿಸ್ಕಸ್ ಇನ್ ಎ ಸಪ್ರೇಟ್ ವಿಡಿಯೋ. ಸೊ ಇಷ್ಟು ಈ 3 ಆ್ಯಕ್ಟ್ಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ನೆಕ್ಸ್ಟ್ 5th ಕ್ವಶನ್ನು ನೋಡಿ, 2020ರ ಅಮೆರಿಕನ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಅಂದರೆ US ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ನ ಮಹಿಳೆಯರ ವಿಭಾಗದ ಸಿಂಗಲ್ಸ್ ಪ್ರಶಸ್ತಿ ವಿಜೇತರು ಯಾರು? ಹೂ ಇಸ್ ದ ವಿನ್ನರ್ ಆಫ್ ದ US ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ 2020 ಇನ್ ವುಮೆನ್ಸ್ ಸಿಂಗಲ್ಸ್. ಅಂದರೆ ಈಗ ನೋಡಿ, ಮೊದಲು ಆಸ್ಟ್ರೇಲಿಯನ್ ಓಪನ್ ನಡೆಯುತ್ತೆ, ಅಂದರೆ AF, ನಾ ಪದೇ ಹೇಳ್ತಾ ಇರ್ತೀನಿ, AFWU. ಓಕೆ, ಸೊ ಈ ಒಂದು ಸೀರೀಸಲ್ಲಿ ನಡೆಯುತ್ತೆ. ಈಗ ಆಸ್ಟ್ರೇಲಿಯನ್ ಓಪನ್ ನಡೆದಿತ್ತು 2020ರಲ್ಲಿ. ಕೋವಿಡ್ ಇರೋದ್ರಿಂದ ಈಗ US ಓಪನ್ ನಡೀತಾ ಇದೆ, ಫ್ರೆಂಚ್ ಓಪನ್ ಮತ್ತು ವಿಂಬಲ್ಡನ್ನು ನಡೆದಿರಲಿಲ್ಲ. ಸೊ ಹಾಗಾಗಿ 2020ರ US ಓಪನ್ ಏನು ನಡೀತಾ ಇದೆಯೋ ಅದರಲ್ಲಿ ಯಾರು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಗೆದ್ದಿದ್ದಾರೆ ಅಂದರೆ ಸೆರೆನಾ ವಿಲಿಯಮ್ಸ್, ವಿಕ್ಟೋರಿಯಾ ಅಜಾರೆಂಕಾ, ವೀನಸ್ ವಿಲಿಯಮ್ಸ್, ನವೋಮಿ ಒಸಾಕಾ. ಅಂದರೆ ಸರಿಯಾದ ಉತ್ತರ ನವೋಮಿ ಒಸಾಕಾ ಅವರು ಈ ಒಂದು US ಓಪನ್ ಟೆನ್ನಿಸ್ನ ಮಹಿಳೆಯರ ವಿಭಾಗದ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇಲ್ಲಿ ನೋಡಿ, 3ನೇ ಗ್ರ್ಯಾಂಡ್ ಸ್ಲಾಮ್ ಗೆದ್ದ ಏಷ್ಯಾದ ನವೋಮಿ. ಓಕೆ, ಇವರೇ ನವೋಮಿ ಒಸಾಕಾ ಅವರು. ಓಕೆ, ಜಪಾನಿನ ನವೋಮಿ ಒಸಾಕಾ ಶನಿವಾರ ರಾತ್ರಿ ಅಮೆರಿಕ ಓಪನ್ ಟೆನ್ನಿಸ್ ಪ್ರಶಸ್ತಿಯನ್ನು ಜಯಿಸಿದರು. ಇದರೊಂದಿಗೆ 3 ಗ್ರ್ಯಾಂಡ್ ಸ್ಲಾಮ್ ಕಿರೀಟ ಧರಿಸಿದ ಏಷ್ಯಾದ ಮೊದಲ ಆಟಗಾರ್ತಿ ಇವರು. ಅಂದರೆ 3 ಗ್ರ್ಯಾಂಡ್ ಸ್ಲಾಮ್ಗಳನ್ನು, ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, US ಓಪನ್, ವಿಂಬಲ್ಡನ್ ಅಂತ ಏನಿದಾವೋ ಅದರಲ್ಲಿ ಯಾವುದಾದ್ರೂ 3 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿರ್ತಕ್ಕಂಥದ್ದು. ಅಂದರೆ ಒಂದನ್ನೇ 3 ಸಲ ಗೆದ್ದಿರ್ಬೋದು, ಅಥವಾ ಸೊ ಬೇರೆ ಬೇರೆ, ಹೀಗೆ ಒಟ್ಟು 3 ಗೆದ್ದಿರ್ತಕ್ಕಂಥವ್ರು ಯಾರು ಏಷ್ಯಾದ ಮೊದಲ ಆಟಗಾರ್ತಿ ಅಂದರೆ ಅವರು
ನವೋಮಿ ಒಸಾಕಾ ಆಗ್ತಾರೆ. ಈ ಹಿಂದೆ ಚೀನಾದ ಲೀ ನಾ ಅವರು 2 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಜಯಿಸಿದ್ರು. ಓಕೆ, ನೆನ್ಪಿಡಬೇಕು. ಸೊ ಇದರಲ್ಲಿ ನೋಡಿ, ಮಹಿಳಾ ಸಿಂಗಲ್ಸ್ ಫೈನಲ್ ಫಲಿತಾಂಶ ಅಂದರೆ ನವೋಮಿ ಒಸಾಕಾ ಜಪಾನ್ ಅವರು ವಿಕ್ಟೋರಿಯಾ ಅಜಾರಂಕಾ ಬೆಲಾರಸ್ನ ವಿಕ್ಟೋರಿಯಾ ಅಜಾರಂಕಾ ಅವರನ್ನು ಸೋಲಿಸ್ತಾರೆ. ಇದರಲ್ಲಿ ನೋಡಿ 1-6, 6-3, 6-3 ಸೆಟ್ಗಳಲ್ಲಿ ಸೋಲಿಸ್ತಾರೆ. ಈ ಹಿಂದೆ ಅವರು ಅಮೆರಿಕನ್ ಓಪನ್ ಟೆನ್ನಿಸನ್ನು 2018ರಲ್ಲಿ, ಆಸ್ಟ್ರೇಲಿಯನ್ ಓಪನ್ 2019 ಮತ್ತು ಈಗ US ಓಪನ್ 2020, ಹೀಗೆ ಒಟ್ಟು 3 ಸಲ ಇವರು ಗೆದ್ದಂಗಾಯಿತು. ಓಕೆ, ಇವರು ಏಷ್ಯಾದ ಮೊದಲ ಮಹಿಳಾ ಆಟಗಾರ್ತಿ ಆಗ್ತಾರೆ 3 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿರ್ತಕ್ಕಂಥವ್ರು. ಓಕೆ, ಸೇಮ್ ಅದೇ ಕ್ವಶನು 2020ರ ಅಮೆರಿಕನ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ನ ಪುರುಷರ ವಿಭಾಗದ ಸಿಂಗಲ್ಸ್ ಪ್ರಶಸ್ತಿ ವಿಜೇತರು ಯಾರು? ಮಹಿಳೆಯರು ನೋಡಿದ್ವಿ, ನವೋಮಿ ಒಸಾಕಾ. ಈಗ ಪುರುಷರಲ್ಲಿ ಯಾರು ಗೆದ್ದಿದ್ದಾರೆ? ಹೂ ಇಸ್ ದ ವಿನ್ನರ್ ಆಫ್ ದ US ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ 2020 ಇನ್ ಮೆನ್ಸ್ ಸಿಂಗಲ್ಸ್ ಅಂದರೆ ಡೊಮಿನಿಕ್ ಥೀಮ್, ಅಲೆಕ್ಸಾಂಡರ್ ಜ್ವೆರೇವ್, ರೋಜರ್ ಫೆಡರರ್, ನೊವಾಕ್ ಜೋಕೋವಿಚ್. ಅಂದರೆ ಸರಿಯಾದ ಉತ್ತರ ಡೊಮಿನಿಕ್ ಥೀಮ್ ಅವರು 2020ರ US ಓಪನ್ ಗ್ರ್ಯಾಂಡ್ ಸ್ಲಾಮ್ನ ಮೆನ್ಸ್ ಸಿಂಗಲ್ಸಲ್ಲಿ ಗೆದ್ದಿದ್ದಾರೆ. ನೋಡಿ, ಗ್ರ್ಯಾಂಡ್ ಸ್ಲಾಮ್ ಅಂಗಣದ ಹೊಸ ದೊರೆ ಥೀಮ್. ಓಕೆ, ಅಮೆರಿಕ ಓಪನ್ ಜ್ವೆರೇವ್ಗೆ ಸೋಲುಣಿಸಿದ ಆಸ್ಟ್ರಿಯಾ ಆಟಗಾರ. 2 ಹೊಸ ದಾಖಲೆಗಳು ಸೃಷ್ಟಿಯಾದವು. ಓಕೆ, ಸೊ ಡೊಮಿನಿಕ್ ಥೀಮ್ ಅವ್ರಿಗೆ ಮೊದಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ. ಇವರೇ ನೋಡಿ, ಇವರಿಗೆ ಇದು ಫಸ್ಟ್ ಟೈಮ್ ಗ್ರ್ಯಾಂಡ್ ಸ್ಲಾಮ್ನ ವಿನ್ ಆಗ್ತಾ ಇದ್ದಾರೆ. ಓಕೆ, ಇವರು ಜರ್ಮನಿಯ ಆಟಗಾರ ಅಲೆಕ್ಸಾಂಡರ್ ಜ್ವೆರೇವ್ ಅವ್ರನ್ನ ಸೋಲಿಸ್ತಾರೆ. ಎಷ್ಟು ಸೆಟ್ಗಳಲ್ಲಿ ಅಂದರೆ ನೋಡಿ, ಮೊದಲ ಸೆಟ್ಟಲ್ಲಿ ಡೊಮಿನಿಕ್ ಥೀಮ್ ಅವರು ಸೋಲ್ತಾರೆ 2-6ರಿಂದ. ಅಂದರೆ ಜ್ವೆರೇವ್ ಅವರು 6 ಪಾಯಿಂಟ್ಸ್ ಗೆದ್ದರೆ ಇವರು 8 ಪಾಯಿಂಟ್ಸ್ ಗೆಲ್ತಾರೆ. ಸೆಕೆಂಡ್ ಸೆಟ್ಟಲ್ಲೂ ಕೂಡ ಸೋತ್ಬಿಡ್ತಾರೆ. ಆದರೆ 3ನೇ ಸೆಟ್ಟು, 4ನೇ ಸೆಟ್ಟು ಮತ್ತು 5ನೇ ಸೆಟ್ಗಳಲ್ಲಿ ಗೆಲ್ತಾರೆ. ಹೀಗೆ ಮೊದಲ 2 ಸೆಟ್ಗಳಲ್ಲಿ ಸೋತು ನಂತರದ 3 ಸೆಟ್ಗಳಲ್ಲಿ ಗೆದ್ದು ಚಾಂಪಿಯನ್ಶಿಪ್ಪನ್ನು ಅಥವಾ ಗ್ರ್ಯಾಂಡ್ ಸ್ಲಾಮ್ನ ಗೆದ್ದಿರ್ತಕ್ಕಂಥ US ಓಪನ್ನ ಮೊದಲ ಆಟಗಾರ ಯಾರು ಅಂದರೆ ಇವರಾಗ್ತಾರೆ. ಅದು 1ನೇ ದಾಖಲೆ ಆಯಿತು. ಅಂದರೆ ಫಸ್ಟ್ 2 ಸೆಟ್ಟಲ್ಲಿ ಸೋತ್ರೂ ನೆಕ್ಸ್ಟು ಇಡೀ ಚಾಂಪಿಯನ್ಶಿಪ್ನ ಗೆದ್ದಿರ್ತಕ್ಕಂಥ ಇತಿಹಾಸ US ಓಪನಲ್ಲಿ ಇರಲಿಲ್ಲ. ಇದೇ ಫಸ್ಟ್ ಟೈಮು. ಅದು 1 ದಾಖಲೆ ಆಯಿತು. 2ನೇ ದಾಖಲೆ ನೋಡಿ, 2ನೇ ದಾಖಲೆ ಏನಂದರೆ ಇಲ್ಲಿ ಫೈನಲ್ ಸೆಟ್ಟಲ್ಲಿ ಟೈ ಬ್ರೇಕರ್ಗೆ ಹೋಗುತ್ತೆ. ಟೈ ಬ್ರೇಕರ್ ಅಂದರೆ ಫೈನಲ್ ಸೆಟ್ಟಲ್ಲಿ ಈಗ ಫಸ್ಟ್ 2 ಸೆಟ್ಟು ಜ್ವೆರೇವ್ ಗೆದ್ದರು, 2 ಸೆಟ್ಟು ಥೀಮ್ ಅವ್ರು ಗೆದ್ದರು. ಈಗ 5ನೇ ಸೆಟ್ಟು ನಿರ್ಣಾಯಕ ಸೆಟ್ ಆಗುತ್ತೆ. ಅದರಲ್ಲಿ 6-6 ಗೆದ್ಬಿಟ್ರು ಇಬ್ಬರು. 6-6ಅಲ್ಲಿ ಏನಾಯಿತು, ನೆಕ್ಸ್ಟು ಟೈ ಬ್ರೇಕರಲ್ಲಿ ಎಂಡ್ ಮಾಡಬೇಕಾಗುತ್ತೆ. ಆಗ ಡೊಮಿನಿಕ್ ಥೀಮ್ ಅವರು 8 ಪಾಯಿಂಟ್ಸ್ ಗೆದ್ದರು, ಇವರು 6 ಪಾಯಿಂಟ್ಸ್ ಗೆದ್ದರು. ಇದನ್ನು ಟೈ ಬ್ರೇಕರ್ ಅಂತ ಕರೀತಾರೆ. ಜಾಸ್ತಿ ಡೀಟೇಲ್ಸ್ ಬೇಡ, ಒಟ್ಟಿನಲ್ಲಿ ಟೈ ಬ್ರೇಕರಲ್ಲಿ ಎಂಡ್ ಆಗುತ್ತೆ. ಅಂತ ಟೈ ಬ್ರೇಕರಲ್ಲಿ ಎಂಡ್ ಆಗಿರ್ತಕ್ಕಂಥ ಮೊದಲ US ಓಪನ್ ಫೈನಲ್ ಯಾವುದು ಅಂದರೆ ಇದಾಗುತ್ತೆ. ಹಾಗಾಗಿ 2 ದಾಖಲೆಗಳು ಆದವು ಅಂತಕ್ಕಂಥದ್ದು. ಓಕೆ, ನೆನ್ಪಿಡಬೇಕು. ಸೊ ನೆಕ್ಸ್ಟು 7ನೇ ಪ್ರಶ್ನೆ. ಶಿಂಜೋ ಅಬೆ ಅವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದ ನಂತರ ಈಗ ಅವರ ಸ್ಥಾನಕ್ಕೆ ಯೋಶಿಹಿಡೆ ಸುಗಾ ಅವರು ಯಾವ ದೇಶದ ಪ್ರಧಾನಿ ಹುದ್ದೆಗೆ ಆಯ್ಕೆಯಾಗಿದ್ದಾರೆ? ಅಂದರೆ ಯೋಶಿಹಿಡೆ ಸುಗಾ ಈಸ್ ರೀಪ್ಲೇಸಿಂಗ್ ದ ಶಿಂಜೋ ಅಬೆ ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ಅಂದರೆ ನಮಗೆಲ್ಲ ಗೊತ್ತಿದೆ, ಇಂದಿನ ಕರೆಂಟ್ ಈವೆಂಟ್ಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಶಿಂಜೋ ಅಬೆ ಅವರು ಒಂದು ದೇಶದ ಪ್ರಧಾನಿಯಾಗಿದ್ದರು. ಅವರು ರಾಜೀನಾಮೆಯನ್ನು ನೀಡಿದರು. ಈಗ ಅವರ ಉತ್ತರಾಧಿಕಾರಿಯಾಗಿ ಯಾರು ಬಂದಿದ್ದಾರೆ ಅಂದರೆ ಯೋಶಿಹಿಡೆ ಸುಗಾ ಅಂತಕ್ಕಂಥವ್ರು ಬಂದಿದ್ದಾರೆ. ಹಾಗಾದರೆ ಯಾವ ದೇಶದ ಪ್ರಧಾನಿ ಹುದ್ದೆಗೆ ಅವರು ಆಯ್ಕೆಯಾಗಿದ್ದಾರೆ ಅಂದರೆ ಚೀನಾ, ಸಿಂಗಾಪುರ್, ಜಪಾನ್, ಶ್ರೀಲಂಕಾ. ಅಂದರೆ ಸರಿಯಾದ ಉತ್ತರ ಜಪಾನ್ನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಯೋಶಿಹಿಡೆ ಸುಗಾ ಅವರು. ನೋಡಿ, ಯೋಶಿಹಿಡೆ ಸುಗಾ ಜಪಾನ್ನ ಪ್ರಧಾನಿಯಾಗಿದ್ದಾರೆ. ಇವರು ಲಿಬರಲ್ ಡೆಮೊಕ್ರಾಟಿಕ್ ಪಾರ್ಟಿಯ ಆಂತರಿಕ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಓಕೆ, ಸೊ ಇವರು ರೈತನ ಮಗ, ಈಗ ಜಪಾನ್ ಪ್ರಧಾನಿ. ಇವರೇ ನೋಡಿ ಸುಗಾ ಅವರು, ನೆನ್ಪಿಡ್ಬೇಕು. ಓಕೆ, ಸೊ 8ನೇ ಪ್ರಶ್ನೆ. ಕರ್ನಾಟಕ ಕ್ಯಾಬಿನೆಟ್ ಇತ್ತೀಚೆಗೆ ಹೊಸ ಮಾಹಿತಿ ತಂತ್ರಜ್ಞಾನ ಅಥವಾ IT ನೀತಿಯನ್ನು ಅಂಗೀಕರಿಸಿತು. ಅದರಲ್ಲಿ ಉಲ್ಲೇಖಿಸಲಾದ ಕ್ರಮಗಳು ಯಾವುವು? ಅಂದರೆ ಕರ್ನಾಟಕ ಕ್ಯಾಬಿನೆಟ್ ಅಪ್ರೂವ್ಡ್ ಎ ನ್ಯೂ ಇನ್ಫಾರ್ಮೇಷನ್ ಟೆಕ್ನಾಲಜಿ IT ಪಾಲಿಸಿ ರೀಸೆಂಟ್ಲಿ. ವಾಟ್ ಆರ್ ದ ಮೆಜರ್ಸ್ ಮೆನ್ಷನ್ಡ್ ಇನ್ ಇಟ್? ಅಂದರೆ ಯಾವ್ಯಾವು ನೋಡಿ, ಸಮಗ್ರ ಕರ್ನಾಟಕಕ್ಕೆ IT ಹಬ್ಬನ್ನು ತರಬೇಕಂತಕ್ಕಂಥ ಉದ್ದೇಶವನ್ನು ಈ ಹೊಸ IT ನೀತಿ 2020-25ರಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದೆ ಸಚಿವ ಸಂಪುಟ. ಓಕೆ, ಮೊದಲು 1997ರಲ್ಲಿ ನಮ್ಮ ರಾಜ್ಯದಲ್ಲಿ ಮೊದಲ IT ನೀತಿಯನ್ನು ತರಲಾಗಿತ್ತು. ಓಕೆ, ಈಗ 2020-25ಕ್ಕೆ ಹೊಸ IT ನೀತಿಯನ್ನು ತರ್ತಾ ಇದ್ದಾರೆ. ಇದರಲ್ಲಿ ಏನೇನು ಅಂಶಗಳಿದ್ದಾವೆ ಅಂದರೆ ನೋಡಿ, IT ನೀತಿಯ ಮುಖ್ಯಾಂಶಗಳು ಅಂದರೆ ABC ಎಂದು ವಲಯ ವರ್ಗೀಕರಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ
ಮಾಹಿತಿ ತಂತ್ರಜ್ಞಾನ ಉದ್ಯಮವನ್ನು ವಿಸ್ತರಣೆ ಮಾಡಬೇಕು. ಕೇವಲ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಅಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಸಹಿತ IT ಒಂದು ಉದ್ಯಮವನ್ನು ವಿಸ್ತರಣೆ ಮಾಡಬೇಕು. ಅದರಲ್ಲಿ ABC ಅಂತಕ್ಕಂಥ ವಲಯಗಳನ್ನು ವರ್ಗೀಕರಿಸಬೇಕು. ಅಲ್ಲೆಲ್ಲ ಯಾರು IT ಉದ್ಯಮವನ್ನು ಸ್ಥಾಪನೆ ಮಾಡೋಕ್ಕೆ ಬರ್ತಾರೋ ಅವರಿಗೆ ಹಲವಾರು ಒಂದು ಉತ್ತೇಜನವನ್ನು ನೀಡ್ತಕ್ಕಂಥದ್ದು. ನೋಡಿ, ಸುಸ್ಥಿರ IT ವ್ಯವಸ್ಥೆಗೆ ಸೈಬರ್ ಸೆಕ್ಯುರಿಟಿ ನೀತಿ ಅನ್ವಯ ಭದ್ರತೆಯನ್ನು ನೀಡ್ತಕ್ಕಂಥದ್ದು. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೂಡಿಕೆ ಹೆಚ್ಚಿಸಲು ಭೂಮಿ ಖರೀದಿ, ವಿದ್ಯುತ್ತು, ನೀರಿಗೆ ವಿಶೇಷ ರಿಯಾಯಿತಿಯನ್ನು ಕೊಡ್ತಕ್ಕಂಥದ್ದು. ಅಂದರೆ ಯಾರು ಉದ್ಯಮವನ್ನು ಸ್ಥಾಪನೆಯನ್ನು ಮಾಡಲು ಮುಂದೆ ಬರ್ತಾ ಇದ್ದಾರೋ ಅವರಿಗೆ ಭೂಮಿ ಖರೀದಿ ಮಾಡಲಿಕ್ಕೆ ವಿದ್ಯುತ್ ಮತ್ತು ನೀರಿನ ವಿಶೇಷ ರಿಯಾಯಿತಿಗಳನ್ನು ಕೊಡ್ತಕ್ಕಂಥದ್ದು. 10 ಕೋಟಿ ರೂಪಾಯಿವರೆಗಿನ ಹೂಡಿಕೆಗೆ ಸರ್ಕಾರವೇ ಭದ್ರತೆಯನ್ನು ನೀಡುತ್ತೆ ಅಂತ ಈ ಒಂದು IT ನೀತಿಯಲ್ಲಿ ತರ್ತಾ ಇದ್ದಾರೆ. ಮತ್ತು ವರ್ಕ್ ಫ್ರಮ್ ಹೋಮ್ ಉದ್ಯೋಗಿಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಇಂಟರ್ನೆಟ್ 5G ಇಂಟರ್ನೆಟ್ ಸೌಲಭ್ಯವನ್ನು ನೀಡಲು ಕುರಿತು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಷ್ಟು ನೆನ್ಪಿಡಬೇಕು. ಜೊತೆಗೆ ನಮ್ಮ ದೇಶದ ಆರ್ಥಿಕತೆಯಲ್ಲಿ $1,00,000 ಕೋಟಿ ಡಿಜಿಟಲ್ ಆರ್ಥಿಕತೆಯಿಂದ ತರಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಏನಿದೆಯೋ ಅದರಲ್ಲಿ 3% ರಾಜ್ಯದಿಂದಲೇ ನೀಡಬೇಕಂತಕ್ಕಂಥದ್ದು ಈ ಒಂದು ಸರ್ಕಾರದ ಗುರಿಯಾಗಿದೆ ಅಂತ ಮಾಹಿತಿ ತಂತ್ರಜ್ಞಾನ ಸಚಿವರಾಗಿರ್ತಕ್ಕಂಥ ಮತ್ತು ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರು ಹೇಳಿದ್ದಾರೆ. ಓಕೆ, 9ನೇ ಪ್ರಶ್ನೆ, ಭಾರತ ಮತ್ತು ರಷ್ಯಾ ದೇಶಗಳ ನೌಕಾಪಡೆಗಳ ಸಮರಾಭ್ಯಾಸವು ಇತ್ತೀಚೆಗೆ ಅಂಡಮಾನ್ ಸಮುದ್ರದಲ್ಲಿ ನಡೆಯಿತು. ಇದರ ಹೆಸರೇನು? ಅಂದರೆ 11th ಎಡಿಷನ್ ಆಫ್ ದ ಇಂಡಿಯಾ ರಷ್ಯಾ ಬೈಲ್ಯಾಟರಲ್ ಮ್ಯಾರಿಟೈಮ್ ಎಕ್ಸಸೈಸ್ ಹೆಲ್ಡ್ ಇನ್ ಬೇ ಆಫ್ ಬೆಂಗಾಲ್ ರೀಸೆಂಟ್ಲಿ. ವಾಟ್ ವಾಸ್ ದ ನೇಮ್ ಆಫ್ ದಿಸ್ ಎಕ್ಸಸೈಸ್? ಅಂದರೆ ಇಂದ್ರಾ 2020 ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ನಾನು ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟು ಕನ್ಫ್ಯೂಸ್ ಮಾಡೋಕ್ಕೆ ಹೋಗಿಲ್ಲ, ಡೈರೆಕ್ಟ್ಲಿ ಅದೇ ನೇಮನ್ನು ಕೊಟ್ಟಿದ್ದೀನಿ. ಇಂದ್ರಾ 2020 ಅಥವಾ ಇಂದ್ರಾ 2020 ಅಂತಕ್ಕಂಥದ್ದು ಭಾರತ ಮತ್ತು ರಷ್ಯಾ ದೇಶಗಳ ನೌಕಾಪಡೆಗಳ ನಡುವಿನ ಸಮರಾಭ್ಯಾಸವಾಗಿದೆ. ಓಕೆ, ನೋಡಿ, 11th ಎಡಿಷನ್ ಆಫ್ ದ ಇಂದ್ರಾ ನೇವಿ, ಎ ಬೈಲ್ಯಾಟರಲ್ ಮ್ಯಾರಿಟೈಮ್ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ರಷ್ಯಾ ಈಸ್ ಹೆಲ್ಡ್ ಇನ್ ಎ ಬೇ ಆಫ್ ಬೆಂಗಾಲ್. ಮೊದಲು 2003ರಲ್ಲಿ ಸ್ಟಾರ್ಟ್ ಮಾಡಿದರು. ಈಗ 2020ರಲ್ಲಿ 11ನೇ ಎಡಿಷನ್ ನಡೀತಾ ಇದೆ. ಯಾವ ದೇಶಗಳ ಮಧ್ಯೆ ಅಂದರೆ ಇಂಡಿಯಾ ಮತ್ತು ರಷ್ಯಾಗಳ ಮಧ್ಯೆ. ಅದರ ಹೆಸರು ಇಂದ್ರಾ ಅಂತಕ್ಕಂಥದ್ದು. ಓಕೆ, ಇನ್ನು ಕ್ವಶನ್ ನಂಬರ್ 10 ನೋಡೋಣ. ನೋಡಿ, ಹುಲಿ ಯೋಜನೆಯಂತೆಯೇ ಪ್ರಾಜೆಕ್ಟ್ ಡಾಲ್ಫಿನ್ ಅಥವಾ ಡಾಲ್ಫಿನ್ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುವುದೆಂದು ಪ್ರಧಾನಮಂತ್ರಿಯವರು ಘೋಷಣೆಯನ್ನು ಮಾಡಿದ್ದಾರೆ. ಡಾಲ್ಫಿನ್ ಅನ್ನು ದೇಶದ ಜಲವಾಸಿ ಪ್ರಾಣಿಯನ್ನಾಗಿ, ಅಕ್ವಾಟಿಕ್ ಆ್ಯನಿಮಲ್ ಆಗಿ ಯಾವ ವರ್ಷ ಘೋಷಿಸಲಾಯಿತು ಅಂತಕ್ಕಂಥದ್ದು ಪ್ರಶ್ನೆ ಆಗ್ಬೋದು. ಯಾಕಂದರೆ ಪ್ರಾಜೆಕ್ಟ್ ಡಾಲ್ಫಿನ್ ಮತ್ತು ಪ್ರಾಜೆಕ್ಟ್ ಲಯನ್ಗಳನ್ನ ತರ್ತೀವಿ ಅಂತ ಪ್ರಧಾನಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ. ಹಾಗಾಗಿ 2 ಪ್ರಾಜೆಕ್ಟ್ಗಳು ಸುದ್ದಿಯಲ್ಲಿರ್ತವೆ. ಅದಕ್ಕೋಸ್ಕರ ಡಾಲ್ಫಿನನ್ನು ದೇಶದ ಜಲವಾಸಿ ಪ್ರಾಣಿಯನ್ನಾಗಿ, ನ್ಯಾಷನಲ್ ಅಕ್ವಾಟಿಕ್ ಆ್ಯನಿಮಲ್ ಆಗಿ ಘೋಷಣೆಯನ್ನು ಮಾಡಿದರು. ಅದು ಯಾವ ವರ್ಷ ಅಂದರೆ 2010ರಲ್ಲಿ ಡಾಲ್ಫಿನನ್ನು ನ್ಯಾಷನಲ್ ಅಕ್ವಾಟಿಕ್ ಆ್ಯನಿಮಲ್ ಆಗಿ ಘೋಷಣೆಯನ್ನು ಮಾಡಿದರು. ಓಕೆ, ಇಲ್ಲಿ ನೋಡಿ, 16th ಆಗಸ್ಟ್ 2020ರಂದು ಈ ಒಂದು ನ್ಯೂಸ್ ಬಂದಿರತಕ್ಕಂಥದ್ದು. ಅಂದರೆ ಸ್ವತಂತ್ರೋತ್ಸವದ ದಿನದ ಅಂಗವಾಗಿ ಪ್ರಧಾನಮಂತ್ರಿಗಳು ತಮ್ಮ ಭಾಷಣದಲ್ಲಿ ಈ 2 ಪ್ರಾಜೆಕ್ಟ್ಗಳನ್ನ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಸಲುವಾಗಿ ಘೋಷಣೆಯನ್ನು ಮಾಡಿದರು. ಯಾವುದಂದರೆ ಒಂದು ಪ್ರಾಜೆಕ್ಟ್ ಲಯನ್ ಮತ್ತು ಇನ್ನೊಂದು ಪ್ರಾಜೆಕ್ಟ್ ಡಾಲ್ಫಿನ್ ಆಗುತ್ತೆ. ಓಕೆ, ಯಾಕಂದರೆ ನೋಡಿ, ನಮ್ಮ ದೇಶದಲ್ಲಿ ಪ್ರಾಜೆಕ್ಟ್ ಟೈಗರನ್ನು 1973ರಲ್ಲಿ ತಂದಿದ್ವಿ ಮತ್ತು ಪ್ರಾಜೆಕ್ಟ್ ಎಲಿಫೆಂಟನ್ನು 1992ರಲ್ಲಿ ತಂದಿದ್ವಿ. ಈ 2 ಪ್ರಾಜೆಕ್ಟ್ಗಳು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಎಫರ್ಟ್ಸ್ ಏನಿತ್ತು ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಏನಾಗಿತ್ತು, ಇವು ಭಾಳ ಸಕ್ಸಸ್ಫುಲ್ ಆಗಿದ್ವು. ಅಂದರೆ ಅಳಿವಿನಂಚಿನಲ್ಲಿದ್ದಂಥ ಟೈಗರ್ಗಳನ್ನು, ಹುಲಿಗಳನ್ನು ಒಂದು ಒಳ್ಳೆಯ ಸಂಖ್ಯೆಗೆ ಏರಿಸಿರ್ತಕ್ಕಂಥ ಕೀರ್ತಿ ಈ ಒಂದು ಪ್ರಾಜೆಕ್ಟ್ ಟೈಗರ್ಗೆ ಸಲ್ಲುತ್ತೆ. ಅದರ ಅಡಿಯಲ್ಲಿ ಹಲವಾರು ಟೈಗರ್ ಪ್ರಾಜೆಕ್ಟ್ಗಳನ್ನ, ಹಲವಾರು ಟೈಗರ್ ರಿಸರ್ವ್ಗಳನ್ನ ಘೋಷಣೆಯನ್ನು ಮಾಡಲಾಗಿತ್ತು. ಅದೇ ರೀತಿಯಾಗಿ 1992ರಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ನ ತರಲಾಗುತ್ತೆ. ಹಾಗಾಗಿ ಎಲಿಫೆಂಟ್ಗಳ ಸಂಖ್ಯೆಯನ್ನು ಸಹಿತ ನಮ್ಮ ದೇಶದಲ್ಲಿ ಹೆಚ್ಚಿಸಿದ್ದೀವಿ ಕೂಡ ಮತ್ತು ಎಲಿಫೆಂಟ್ ರಿಸರ್ವ್ಗಳನ್ನು ಸ್ಥಾಪನೆ ಕೂಡ ಮಾಡಿದ್ದೀವಿ. ಅದ್ರ ಜೊತೆಗೆ ಅದೇ ಹಾದಿಯಲ್ಲಿ ಪ್ರಾಜೆಕ್ಟ್ ಲಯನ್ ಮತ್ತು ಪ್ರಾಜೆಕ್ಟ್ ಡಾಲ್ಫಿನ್ಗಳನ್ನು ತರಬೇಕು ಅನ್ನೋ ಉದ್ದೇಶವನ್ನು ಪ್ರಧಾನಮಂತ್ರಿಗಳು ತಮ್ಮ ಭಾಷಣದಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಇನ್ ದ ಕಮ್ಮಿಂಗ್ ಡೇಸ್ ವಿ ಆರ್ ಸ್ಟಾರ್ಟಿಂಗ್ ಪ್ರಾಜೆಕ್ಟ್ ಲಯನ್ ಫಾರ್ ದ ಏಸಿಯಾಟಿಕ್ ಲಯನ್ಸ್. ಮಿಸ್ಟರ್ ಮೋದಿ ಸೆಟ್ ಪ್ರಾಜೆಕ್ಟ್ ಡಾಲ್ಫಿನ್ ವಿಲ್ ಫೋಕಸ್ ಆನ್ ದ ಬೋತ್ ರಿವರ್ ಆ್ಯಂಡ್ ಸೀ ಡಾಲ್ಫಿನ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂದರೆ ಏಸಿಯಾಟಿಕ್ ಲಯನ್ಸ್ ಅಂದರೆ ಕೇವಲ ನಮ್ಮ ಭಾರತದಲ್ಲಿ ಮಾತ್ರ ಕಂಡುಬರುವ ಏಷ್ಯಾದ ಲಯನ್ಗಳೇನಿದ್ದಾವೆ ಅವುಗಳ ಉಳಿವಿಗಾಗಿ, ಮತ್ತು ರಿವರ್ ಡಾಲ್ಫಿನ್ಗಳೇನಿದ್ದಾವೆ, ಗ್ಯಾಂಗಸ್ ರಿವರ್ ಡಾಲ್ಫಿನ್ ಅಂತ ಕರಿತೀವಿ, ಅವುಗಳ ಉಳಿವಿಗಾಗಿ 2 ಪ್ರಾಜೆಕ್ಟ್ಗಳನ್ನ ತರ್ತೀವಿ ಅಂತ ಪ್ರಧಾನಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ. ಹಾಗಾದರೆ ಏನಿದು ಡಾಲ್ಫಿನ್ ಅಂದರೆ? ಇಲ್ಲಿದೆ ನೋಡಿ,
ಗ್ಯಾಂಗಸ್ ರಿವರ್ ಡಾಲ್ಫಿನ್. ಇದು ಒಂದು ಎಂಡ್ಯಾಂಜರ್ಡ್ ಪ್ರಾಣಿಯಾಗಿದೆ. ಅಂದರೆ IUCN ರೆಡ್ ಲಿಸ್ಟಲ್ಲಿ ಎಂಡ್ಯಾಂಜರ್ಡ್ ಒಂದು ಗ್ರೂಪಲ್ಲಿ ಸೇರಿಸಿರ್ತಕ್ಕಂಥ ಪ್ರಾಣಿಯಾಗಿದೆ ಗ್ಯಾಂಗಸ್ ರಿವರ್ ಡಾಲ್ಫಿನ್. ಇದು ಗಂಗಾ ನದಿ ಡಾಲ್ಫಿನ್ ಅಂತ ಕರಿತೀವಿ. ಇದು ಕೇವಲ ಭಾರತ, ನೇಪಾಳ ಮತ್ತು ಬಾಂಗ್ಲಾದೇಶದ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಲ್ಲಿ ಮಾತ್ರ ಕಂಡುಬರ್ತಕ್ಕಂಥ ಒಂದು ಸ್ಪೀಸೀಸ್ ಆಗಿದೆ ಗ್ಯಾಂಗಸ್ ರಿವರ್ ಡಾಲ್ಫಿನ್. ಓಕೆ, ಇದನ್ನು ಭಾರತದ ರಾಷ್ಟ್ರೀಯ ಜಲವಾಸಿ ಪ್ರಾಣಿಯಾಗಿ ಅಥವಾ ನ್ಯಾಷನಲ್ ಅಕ್ವಾಟಿಕ್ ಆ್ಯನಿಮಲ್ ಆಗಿ 2010ರಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ನೆನ್ಪಿಡಬೇಕು, ಇದಕ್ಕೆ ಒಪ್ಪಿಗೆ ಆಗಿದ್ದು 2009ರಲ್ಲಿ, ಘೋಷಣೆ ಆಗಿದ್ದು 2010ರಲ್ಲಿ. ಇಷ್ಟು ಗ್ಯಾಂಗಸ್ ರಿವರ್ ಡಾಲ್ಫಿನ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಬಿಹಾರದ ಸುಲ್ತಾನ್ಗಂಜ್ ಮತ್ತು ಕಹಲ್ಗಾಂವ್ ನಡುವಿನ ಗಂಗಾ ನದಿಯ ಪ್ರದೇಶ ಏನಿದೆಯೋ, ಅಂದರೆ ಸುಲ್ತಾನ್ಗಂಜ್ ಮತ್ತು ಕಹಲ್ಗಾಂವ್ ನಡುವಿನ ಪ್ರದೇಶವನ್ನು ದೇಶದ ಮೊದಲ ಡಾಲ್ಫಿನ್ ಸಂರಕ್ಷಿತ ಪ್ರದೇಶವನ್ನಾಗಿ ಸ್ಥಾಪನೆಯನ್ನು ಮಾಡಿದರೆ. ಇದಕ್ಕೆ ವಿಕ್ರಮ್ಶಿಲಾ ಗ್ಯಾಂಗ್ಯಾಟಿಕ್ ಡಾಲ್ಫಿನ್ ಅಭಯಾರಣ್ಯ ಅಥವಾ ವಿಕ್ರಮ್ಶಿಲಾ ಗ್ಯಾಂಗ್ಯಾಟಿಕ್ ಡಾಲ್ಫಿನ್ ಸ್ಯಾಂಚುರಿ ಅಂತಕ್ಕಂಥ ಹೆಸರನ್ನು ನೀಡಲಾಗಿದೆ. ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಬಹುದು. ಓಕೆ, 11ನೇ ಪ್ರಶ್ನೆ ಪ್ರಾಜೆಕ್ಟ್ ಲಯನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಕೆಳಗಿನ ಯಾವ ದೇಶದಲ್ಲಿ ಏಷ್ಯಾದ ಸಿಂಹಗಳು ಕಂಡುಬರುತ್ತವೆ ಅಂದರೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಏಸಿಯಾಟಿಕ್ ಲಯನ್ಸ್ ಆರ್ ಫೌಂಡ್. ಅಂದರೆ ಏಷ್ಯಾದ ಲಯನ್ಗಳು ಅಂತ ಏನು ಕರಿತೀವಿ ಸಿಂಹಗಳು, ಅವು ಕೇವಲ ಒಂದು ದೇಶದಲ್ಲಿ ಮಾತ್ರ ಕಂಡು ಬರ್ತಾ ಇದ್ದಾವೆ. ಈಗ ಬೇರೆ ಬೇರೆ ದೇಶಗಳಲ್ಲಿ ಈಗ ಆಲ್ರೆಡಿ ನಶಿಸಿ ಹೋಗಿದ್ದಾವೆ. ಹಾಗಾದರೆ ಯಾವ ದೇಶದಲ್ಲಿ ಕಂಡು ಬರ್ತಾ ಇದ್ದಾವೆ ಅಂದರೆ, ಸಿಂಗಾಪುರ್, ಇಂಡಿಯಾ, ಮಲೇಷಿಯಾ, ಪಾಕಿಸ್ತಾನ್. ಅಂದರೆ ನಮ್ಮ ಭಾರತದಲ್ಲಿ ಮಾತ್ರ ಕಂಡು ಬರ್ತಾ ಇದ್ದಾವೆ ಏಷ್ಯಾದ ಸಿಂಹಗಳು ಅಥವಾ ಏಸಿಯಾಟಿಕ್ ಲಯನ್ಸ್. ಓಕೆ, ಇಲ್ಲಿ ನೋಡಿ, ಈ ಒಂದು ಏಷ್ಯಾದ ಲಯನ್ಗಳು, ಏಸಿಯಾಟಿಕ್ ಲಯನ್ಸು 19ನೇ ಸೆಂಚುರಿವರೆಗೂ ಅವು ಎಲ್ಲೆಲ್ಲಿ ಕಂಡು ಬರ್ತಾ ಇದ್ವು ಅಂದರೆ, ಸೌದಿ ಅರೇಬಿಯಾ, ಈಸ್ಟರ್ನ್ ಟರ್ಕಿ, ಇರಾನ್ ಮತ್ತು ಮೆಸೊಪೊಟೇಮಿಯಾದಲ್ಲಿ ಕಂಡು ಬರ್ತಾ ಇದ್ವು. ಆದರೆ 20ನೇ ಸೆಂಚುರಿಯ ಆರಂಭದಲ್ಲಿ ಈಗ ಕೇವಲ ಗಿರ್ ನ್ಯಾಷನಲ್ ಪಾರ್ಕ್ ಏನಿದೆಯೋ ನಮ್ಮ ಗುಜರಾತಲ್ಲಿ, ಅಲ್ಲಿ ಮಾತ್ರ ಕಂಡು ಬರ್ತಾ ಇದ್ದಾವೆ. ಸೊ ಗಿರ್ ನ್ಯಾಷನಲ್ ಪಾರ್ಕ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಏನಿದಾವೆ ಅಲ್ಲಿ ಸಾಸಂಗಿರಿ ಕೂಡ ಅಂತೀವಿ, ಅದನ್ನು ಅಲ್ಲಿ ಮಾತ್ರ ಈಗ ಕಂಡು ಬರ್ತಾ ಇದ್ದಾವೆ. ಅವು ಈಗ ಸುಮಾರು 650 ಏಸಿಯಾಟಿಕ್ ಲಯನ್ಸು ಇದ್ದಾವೆ ಅಂತಕ್ಕಂಥದ್ದು. ಸೊ ಇಲ್ಲಿದೆ ನೋಡಿ, ಇದೇ ಏಸಿಯಾಟಿಕ್ ಲಯನು, ಇದು ಆಫ್ರಿಕನ್ ಲಯನು. ಆಫ್ರಿಕನ್ ಲಯನ್ ಬೇರೆ, ಏಸಿಯಾಟಿಕ್ ಲಯನ್ ಬೇರೆ. ಇಂತಹ ಏಷ್ಯಾದ ಲಯನ್ಗಳು IUCN ರೆಡ್ ಲಿಸ್ಟಲ್ಲಿ ಎಂಡ್ಯಾಂಜರ್ಡಲ್ಲಿ ಸೇರಿದ್ದಾವೆ. ನೋಡಿ, ಕ್ರಿಟಿಕಲಿ ಎಂಡ್ಯಾಂಜರ್ಡ್ ಅಂದರೆ ತೀವ್ರವಾದ ಅಳಿವಿನಂಚಿನಲ್ಲಿರ್ತಕ್ಕಂಥವು, ಎಂಡ್ಯಾಂಜರ್ಡ್ ಅಂದರೆ ಅದಕ್ಕೇನೆ ಸ್ವಲ್ಪ ಕಡಿಮೆ ಒಂದು ಹಂತದಲ್ಲಿರ್ತಕ್ಕಂಥವು. ಓಕೆ, ಇಷ್ಟು ನೆನ್ಪಿಡಬೇಕು ಪ್ರಾಜೆಕ್ಟ್ ಲಯನ್ ಬಗ್ಗೆ. ಇವು ಯಾಕೆ ಸುದ್ದಿ ಆಗ್ತವೆ ಅಂದರೆ, ಪ್ರಧಾನಮಂತ್ರಿಗಳು 2 ಪ್ರಾಜೆಕ್ಟ್ಗಳನ್ನ, ಪ್ರಾಜೆಕ್ಟ್ ಲಯನ್ ಮತ್ತು ಪ್ರಾಜೆಕ್ಟ್ ಡಾಲ್ಫಿನ್ ತರ್ತೀವಿ ಅಂತ ಹೇಳಿದ್ದಕ್ಕೆ ಈಗ ಇವು ಸುದ್ದಿಲಾಗ್ತವೆ. ನೆಕ್ಸ್ಟು 12ನೇ ಪ್ರಶ್ನೆ, ಯುನಿಸೆಫ್ನ ಇತ್ತೀಚಿನ ವರದಿಯ ಪ್ರಕಾರ ಭಾರತದಲ್ಲಿ ಮಕ್ಕಳ ಮರಣ ಪ್ರಮಾಣ ಎಷ್ಟಿದೆ ಅಂದರೆ, ವಾಟ್ ಈಸ್ ದ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ದ ರೀಸೆಂಟ್ ರಿಪೋರ್ಟ್ ಫ್ರಮ್ ದ ಯುನಿಸೆಫ್. ಓಕೆ, ಎಷ್ಟು ಒಂದು ಮಕ್ಕಳ ಪ್ರಮಾಣ ಇದೆ ಅಂದರೆ, 0ದಿಂದ ಅಂದರೆ ಹುಟ್ಟಿದ ಮಕ್ಕಳಿಂದ 5 ವರ್ಷದವರೆಗಿನ ಮಕ್ಕಳ ಒಂದು ಮಾರ್ಟಾಲಿಟಿಯನ್ನು ಚೈಲ್ಡ್ ಮಾರ್ಟಾಲಿಟಿ ಅಥವಾ ಮಕ್ಕಳ ಮರಣ ಪ್ರಮಾಣ ಅಂತ ಕರಿತೀವಿ. ಅದು 1000ಕ್ಕೆ ಎಷ್ಟು ಮಕ್ಕಳು ಸಾಯ್ತಾ ಇದ್ದಾರೆ ಇತ್ತೀಚಿನ ವರದಿ ಪ್ರಕಾರ ಭಾರತದಲ್ಲಿ ಅಂದರೆ, ಏನು 1000ಕ್ಕೆ 31 ಮಕ್ಕಳ ಅಥವಾ 32, 33, 34 ಅಂದರೆ ಸರಿಯಾದ ಉತ್ತರ 1000ಕ್ಕೆ 34 ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಥವಾ ಮಕ್ಕಳ ಮರಣ ಪ್ರಮಾಣ ಇದೆ ಭಾರತದಲ್ಲಿ ಇತ್ತೀಚಿನ ಯುನಿಸೆಫ್ನ ವರದಿಯ ಪ್ರಕಾರ. ನೋಡಿ, ಯುನಿಸೆಫ್ ರಿಪೋರ್ಟ್ ಸೇಸ್ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಇನ್ ಇಂಡಿಯಾ ಆ್ಯಸ್ ಡಿಕ್ಲೈನ್ ಸಬ್ಸ್ಟೆನ್ಷಿಯಲಿ. ಅಂದರೆ ಗಣನೀಯವಾಗಿರ್ತಕ್ಕಂಥ ಒಂದು ಕುಸಿತವನ್ನು ಕಂಡಿದೆ. ಇದು ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥದ್ದು. ಅಂದರೆ ಹುಟ್ಟಿರ್ತಕ್ಕಂಥ ಮಕ್ಕಳು 0ದಿಂದ 5 ಇಯರ್ಸ್ವರೆಗೂ ಅವರ ಸಾವಿನ ಸಂಖ್ಯೆ ಕಡಿಮೆ ಆದಷ್ಟು ಒಳ್ಳೆಯದು ಅಂತಕ್ಕಂಥದ್ದು ಈಗ ಯುನಿಸೆಫ್ ಹೇಳ್ತಾ ಇದೆ. ಸೊ ಕಂಟ್ರೀಸ್ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಆಸ್ ಡಿಕ್ಲೈನ್ ಸಬ್ಸ್ಟೆನ್ಷಿಯಲಿ ಬಿಟ್ವೀನ್ 1990 to 2019. ಅಂದರೆ 1990 ಎಷ್ಟಿತ್ತು ಅದು ಈಗ 2019 ಭಾಳ ಕಡಿಮೆ ಆಗಿದೆ. ಸೊ ಅಕಾರ್ಡಿಂಗ್ ಟು ದ ನ್ಯೂ ಮಾರ್ಟಾಲಿಟಿ ಎಸ್ಟಿಮೇಟ್ಸ್ ರಿಲೀಸ್ಡ್ ಬೈ ಯುನಿಸೆಫ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆ್ಯಂಡ್ ಪಾಪ್ಯುಲೇಷನ್ ಡಿವಿಷನ್ ಆಫ್ ದ ಯುನೈಟೆಡ್ ನೇಷನ್ಸ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಲ್ ಅಫೇರ್ಸ್ ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಗ್ರೂಪ್. ಸೊ ಇವೆಲ್ಲವೂ ಸೇರಿ ಈ ಒಂದು ವರದಿಯನ್ನು ನೀಡಿರ್ತಕ್ಕಂಥದ್ದು. ಅದರಲ್ಲಿ ಅಂಡರ್ 5 ಮಾರ್ಟಾಲಿಟಿ ರೇಟ್ಸ್ ಅಂದರೆ ಡೆತ್ಸ್ ಪರ್ 1000 ಲೈವ್ ಬರ್ತ್ಸ್ ಏನಿದೆಯೋ ಅದು 1990ರಲ್ಲಿ 126 ಮಕ್ಕಳು ಸಾಯ್ತಾ ಇದ್ದರು. 1990ರಲ್ಲಿ 1000ಕ್ಕೆ. ಈಗ 2019ರಲ್ಲಿ ಕೇವಲ 34 ಮಕ್ಕಳು ಮಾತ್ರ ಸಾಯ್ತಾ ಇದ್ದಾರೆ. ಅಂದರೆ ಒಳ್ಳೆಯ ಬೆಳವಣಿಗೆ ಆಗ್ತಾ ಇದೆ. ದ ಕಂಟ್ರಿ ರಿಜಿಸ್ಟರ್ಡ್ ಎ 4.5% ಆ್ಯನ್ಯುವಲ್ ರೇಟ್ ಆಫ್ ರಿಡಕ್ಷನ್ ಅಂಡರ್ 5 ಮಾರ್ಟಾಲಿಟಿ ಬಿಟ್ವೀನ್ 1990 ಆ್ಯಂಡ್ 2009. ಅಂದರೆ ಪ್ರತಿ ವರ್ಷ 4.5% ಆ್ಯನ್ಯುವಲ್ ರೇಟು ಕಡಿಮೆ ಆಗ್ತಾ ಇದೆ.
ಇನ್ನು ಗ್ಲೋಬಲ್ಗೆ ಕನ್ಸಿಡರ್ ಮಾಡಿದಾಗ 1990ರಲ್ಲಿ 1093 ಮಾರ್ಟಾಲಿಟಿ ರೇಟ್ ಇತ್ತು ಗ್ಲೋಬಲ್, ಅಂದರೆ ಪ್ರಪಂಚವನ್ನು ತೆಗೆದುಕೊಂಡಾಗ. 2019ನಲ್ಲಿ 38 ಇದೆ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಭಾರತದ 34, ಸೊ ಭಾಳ ಕಡಿಮೆನೇ ಇದೆ ಅಂತಕ್ಕಂಥದ್ದು. ಸೊ ಇನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ಅಂಡರ್ 5 ಮಾರ್ಟಾಲಿಟಿ ರೇಟು ಮಧ್ಯಪ್ರದೇಶದಲ್ಲಿ ಜಾಸ್ತಿ ಇದೆ, 1065 ಮಕ್ಕಳು ಸಾಯ್ತಾ ಇದ್ದಾರೆ. ಛತ್ತೀಸ್ಗಢದಲ್ಲಿ 64, ಬಿಹಾರ, ಅಸ್ಸಾಂ, ಜಾರ್ಖಂಡ್ ನೆಕ್ಸ್ಟ್ ಇದೆ. ಮಾರ್ಟಾಲಿಟಿ ರೇಟ್ ಕಡಿಮೆ ಇರತಕ್ಕಂಥದ್ದು ಕೇರಳದಲ್ಲಿ ನೋಡಿ, ಬೆಸ್ಟ್ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರಿಲಿ ಕೇರಳದಲ್ಲಿ 1000ಕ್ಕೆ 7 ಮಕ್ಕಳು ಮಾತ್ರ ಸಾಯ್ತಾ ಇದ್ದಾರೆ. ಇಟ್ಸ್ ಎ ವೆರಿ ಗುಡ್ ಮೂವ್ ಆರ್ ವೆರಿ ಗುಡ್ ಇನ್ಫಾರ್ಮೇಷನ್ ಫ್ರಮ್ ದ ಕೇರಳ ನನಗೆ. ಇನ್ನು ಮದರ್ಸ್ ಹೂ ಹ್ಯಾಡ್ ಎ ಫುಲ್ ಆ್ಯಂಟನೇಟಲ್ ಕೇರ್, ಅಂದರೆ ಒಂದು ಒಳ್ಳೆಯ ಪ್ರೆಗ್ನೆಂಟ್ ವುಮೆನ್ ಇರ್ತಕ್ಕಂಥವ್ರನ್ನ ಮದರ್ಸ್ನ ಒಂದು ಒಳ್ಳೆ ಕೇರ್ ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ಲಕ್ಷದ್ವೀಪ, ಗೋವಾ ಮುಂಚೂಣಿಯಲ್ಲಿದ್ದಾವೆ, ನಾಗಾಲ್ಯಾಂಡ್, ಬಿಹಾರ ಕಡಿಮೆಯಲ್ಲಿದ್ದಾವೆ. ಓಕೆ. ಇನ್ನು ಇನ್ಸ್ಟಿಟ್ಯೂಷನಲ್ ಬರ್ತ್ಸ್ ಅಂದರೆ ಹಾಸ್ಪಿಟಲಲ್ಲಿ ಮಕ್ಕಳ ಜನನ ಆಗ್ತಕ್ಕಂಥದ್ದು ಕೇರಳದಲ್ಲಿ ಒಳ್ಳೆ ಬೆಳವಣಿಗೆ ಇದೆ, ರಾಜಸ್ಥಾನದಲ್ಲಿ ಕಡಿಮೆ ಇದ್ದಾವೆ. ಓಕೆ. 13ನೇ ಪ್ರಶ್ನೆ, ಮೀನುಗಾರಿಕಾ ಕ್ಷೇತ್ರದ ಅಭಿವೃದ್ಧಿಯ ಉದ್ದೇಶದಿಂದ ದೇಶದಲ್ಲಿ ನೀಲಿ ಕ್ರಾಂತಿ ಯೋಜನೆಯನ್ನು ಜಾರಿಗೊಳಿಸಲಾಗ್ತಾ ಇದೆ. ಈ ಯೋಜನೆಯ ಹೆಸರೇನು? ಅಂದರೆ ದ ಬ್ಲೂ ರೆವಲ್ಯೂಷನ್ ಪ್ರಾಜೆಕ್ಟ್ ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಇನ್ ದ ಕಂಟ್ರಿ ವಿತ್ ದ ಆಬ್ಜೆಕ್ಟಿವ್ ಆಫ್ ಡೆವಲಪಿಂಗ್ ಎ ಫಿಶರೀಸ್ ಸೆಕ್ಟರ್. ವಾಟ್ ಇಸ್ ದ ನೇಮ್ ಆಫ್ ದಿಸ್ ಪ್ರಾಜೆಕ್ಟ್? ಇನ್ನು ಪ್ರಧಾನಮಂತ್ರಿ ಮೀನು ಕೃಷಿ ಯೋಜನೆಯನ್ನು, ಪ್ರಧಾನಮಂತ್ರಿ ಮತ್ಸ್ಯ ಕ್ರಾಂತಿ ಯೋಜನೆಯನ್ನು, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು, ಪ್ರಧಾನಮಂತ್ರಿ ಮತ್ಸ್ಯ ಕ್ರಾಂತಿ ಯೋಜನೆಯನ್ನು. ಅಂದರೆ ಸರಿಯಾದ ಉತ್ತರ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯು ಮೀನುಗಾರಿಕಾ ಕ್ಷೇತ್ರದ ಅಭಿವೃದ್ಧಿಯ ಉದ್ದೇಶದಿಂದ ದೇಶದಲ್ಲಿ ನೀಲಿ ಕ್ರಾಂತಿ ಯೋಜನೆಯಾಗಿದೆ. ಆ ಯೋಜನೆಯ ಹೆಸರೇ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಾಗಿದೆ. ನೋಡಿ, 20,000 ಕೋಟಿ ರೂಪಾಯಿಗಳ ಮುಖಾಂತರ ಮೀನುಗಾರರ ಒಂದು ಅಭಿವೃದ್ಧಿಯನ್ನು ಮಾಡೋದಕ್ಕೆ ಈ ಒಂದು ಯೋಜನೆಯನ್ನು PMMSY ಅಂದರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ತರಲಾಗಿದೆ. ಇದರಲ್ಲಿ ಏನೇನು ಮಾಡ್ತಾರೆ ನೋಡಿ, ಗವರ್ನಮೆಂಟ್ ವಿಲ್ ಲಾಂಚ್ ದಿಸ್ ಯೋಜನಾ ಫಾರ್ ಇಂಟಗ್ರೇಟೆಡ್ ಸಸ್ಟೈನಬಲ್ ಆ್ಯಂಡ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಫ್ ದ ಮೆರೈನ್ ಆ್ಯಂಡ್ ಇನ್ಲ್ಯಾಂಡ್ ಫಿಶರೀಸ್. ಅಂದರೆ ಸಮುದ್ರ ಮೀನುಗಾರಿಕೆ ಮತ್ತು ಒಳನಾಡಿನ ಮೀನುಗಾರಿಕೆ ಅಂತ ಏನು ಕರಿತೀವಿ ಇನ್ಲ್ಯಾಂಡ್ ಫಿಶರೀಸು, ಅವುಗಳ ಬೆಳವಣಿಗೆಗೆ ಒಟ್ಟು 20,000 ಕೋಟಿ ರೂಪಾಯಿಗಳನ್ನು ಗೌರ್ಮೆಂಟು ಇನ್ವೆಸ್ಟ್ ಮಾಡ್ತಾ ಇದೆ. ಅದರಲ್ಲಿ ಮೊದಲ 11,000 ಕೋಟಿ ರೂಪಾಯಿಗಳನ್ನು ಮೆರೈನ್ ಆ್ಯಂಡ್ ಇನ್ಲ್ಯಾಂಡ್ ಫಿಶರೀಸ್ ಮತ್ತು ಅಕ್ವಾಕಲ್ಚರ್ಗಳ ಬೆಳವಣಿಗೆಗೋಸ್ಕರ, 9,000 ಕೋಟಿ ರೂಪಾಯಿಗಳನ್ನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೋಸ್ಕರ ಅಂದರೆ ಫಿಶಿಂಗ್ ಹಾರ್ಬರ್ಸನ್ನು, ಕೋಲ್ಡ್ ಚೈನನ್ನು, ಮಾರ್ಕೆಟ್ಸನ್ನು ಡೆವಲಪ್ ಮಾಡೋದಕ್ಕೋಸ್ಕರ 9,000 ಕೋಟಿ ರೂಪಾಯಿಗಳನ್ನು ಬಳಸ್ತಾರೆ. ಒಟ್ಟಿನಲ್ಲಿ 5 ವರ್ಷಗಳಲ್ಲಿ ಅಡಿಷ್ನಲ್ ಫಿಶ್ ಪ್ರೊಡಕ್ಷನ್ನ 70 ಲಕ್ಷ ಟನ್ಗಳಷ್ಟು ಹೆಚ್ಚಿಸಬೇಕಂತಕ್ಕಂಥ ಉದ್ದೇಶವನ್ನು ಹೊಂದಿದ್ದಾರೆ ಮತ್ತು 55 ಲಕ್ಷ ವ್ಯಕ್ತಿಗಳಿಗೆ ಒಂದು ಉದ್ಯೋಗವನ್ನು ನೀಡ್ತಕ್ಕಂಥ ಉದ್ದೇಶವನ್ನು ಹೊಂದಿದ್ದಾರೆ. ಓಕೆ, ಇಷ್ಟು ಇನ್ಫಾರ್ಮೇಷನ್ನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ತಿಳ್ಕೊಬೇಕಾಗುತ್ತೆ. ನೋಡಿ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. 14ನೇ ಪ್ರಶ್ನೆ, ಯಾವ ರಾಜ್ಯವು ದೇಶದಲ್ಲಿಯೇ ಮೊದಲ ಏರ್ ಆ್ಯಂಬುಲೆನ್ಸ್ ಸೇವೆಯನ್ನು ಆರಂಭಿಸಿತು? ಅಂದರೆ ನೋಡಿ, ವಿಚ್ ಸ್ಟೇಟ್ ಲಾಂಚ್ಡ್ ದ ಫಸ್ಟ್ ಏರ್ ಆ್ಯಂಬುಲೆನ್ಸ್ ಸರ್ವಿಸ್ ಇನ್ ದ ಕಂಟ್ರಿ? ಅಂದರೆ ಅದು ಗುಜರಾತ, ಕೇರಳನ, ಗೋವಾನ, ಕರ್ನಾಟಕ. ಅಂದರೆ ನಮ್ಮ ಕರ್ನಾಟಕವು ಇಡೀ ದೇಶದಲ್ಲಿಯೇ ಮೊಟ್ಟ ಮೊದಲನೇ ಬಾರಿಗೆ ಏರ್ ಆ್ಯಂಬುಲೆನ್ಸ್ ಸೇವೆಯನ್ನು ಆರಂಭವನ್ನು ಮಾಡಿತು. ಓಕೆ, ನೋಡಿ, ಕರ್ನಾಟಕ CM ಲಾಂಚಸ್ ಫಸ್ಟ್ ಇಂಟಗ್ರೇಟೆಡ್ ಏರ್ ಆ್ಯಂಬುಲೆನ್ಸ್ ಸರ್ವಿಸ್. ಓಕೆ, ಇದನ್ನು ಯಾರ ಒಂದು ಜೊತೆಗೂಡಿ ತಂದಿದ್ದಾರೆ ಅಂದರೆ ಜಾಯಿಂಟ್ಲಿ ಲಾಂಚ್ಡ್ ಬೈ ದ ಇಂಟರ್ನ್ಯಾಷನಲ್ ಕ್ರಿಟಿಕಲ್ ಏರ್ ಟ್ರಾನ್ಸ್ಫರ್ ಟೀಮ್ ICATT ಅಂತ ಮತ್ತು ಖ್ಯಾತಿ ಏವಿಯೇಷನ್ ಟೆಕ್ನಾಲಜಿ ಫರ್ಮ್ ಏನಿದೆಯೋ ಇವರಿಬ್ಬರ ಜೊತೆಗೂಡಿ ಈ ಒಂದು ಏರ್ ಆ್ಯಂಬುಲೆನ್ಸನ್ನು ಕರ್ನಾಟಕ ಸರ್ಕಾರ ಮೊಟ್ಟ ಮೊದಲನೇದಾಗಿ ತಂದಿದೆ. ಇದನ್ನು HAL ಏರ್ಪೋರ್ಟಲ್ಲಿ ಸ್ಟೇಷನ್ ಮಾಡಿರ್ತಾರೆ ಮತ್ತು ಇದರಲ್ಲಿ ಆ್ಯಂಬುಲೆನ್ಸ್ ಈಸ್ ಇಕ್ವಿಪ್ಡ್ ವಿತ್ ಎ ಸ್ಟೇಟ್ ಆಫ್ ದ ಆರ್ಟ್ ಜರ್ಮನ್ ಐಸೋಲೇಷನ್ ಪಾಡ್ ಇರುತ್ತೆ. ICATT ಮತ್ತು ಖ್ಯಾತಿ ವಿಲ್ ಆಲ್ಸೋ ಎನೇಬಲ್ ದ ಸೇಫ್ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಕ್ರಿಟಿಕಲ್ COVID-19 ಪೇಷಂಟ್ಗಳನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತೆಗೆದುಕೊಂಡು ಹೋಗೋದಕ್ಕೆ ಸಹಿತ ಈ ಒಂದು ಏರ್ ಆ್ಯಂಬುಲೆನ್ಸನ್ನು ಬಳಸ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡಿ, ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಆರೋಗ್ಯ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಪ್ರೆಸೆಂಟ್ ಇದ್ದಾರೆ. 15ನೇ ಪ್ರಶ್ನೆ, ಕೇಂದ್ರ ಸರ್ಕಾರವು ಜಾರಿಗೆ ತರುತ್ತಿರುವ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸರ್ವಿಸಸ್ ಯೋಜನೆಯ ಉದ್ದೇಶವೇನು? ಅಂದರೆ ವಾಟ್ ಆರ್ ದ ಯೂಸಸ್ ಆಫ್ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸರ್ವಿಸಸ್ ವಿಚ್ ಇಸ್ ರೀಸೆಂಟ್ಲಿ ಲಾಂಚ್ಡ್ ಬೈ ದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೀತಾರಾಮನ್ ಅವರು ಈ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸರ್ವಿಸಸ್ನ ಇತ್ತೀಚೆಗೆ ಲಾಂಚ್ ಮಾಡಿದ್ದಾರೆ. ಅದರ ಉದ್ದೇಶವೇನು ಈ ಒಂದು ಯೋಜನೆಯದು? ನೋಡಿ, ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಲಾಂಚಸ್ ದಿ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸರ್ವಿಸಸ್ ಬೈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಈ ಒಂದು ಯೋಜನೆಯನ್ನು ತರ್ತಾ ಇದ್ದಾರೆ.
Okay, the services can be rendered by doorstep banking agents deployed by the selected service providers at 100 centers across the country. ಮೊದಲನೇ ಒಂದು ಹಂತದಲ್ಲಿ 100 ಸೆಂಟರ್ಗಳಲ್ಲಿ ಓಕೆ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಏಜೆಂಟ್ಸ್ ಮುಖಾಂತರ ಈ ಒಂದು ಸರ್ವಿಸ್ನ ತರ್ತಾ ಇದ್ದಾರೆ. ಮೊದಲನೇದಾಗಿ ನಾನ್ ಫೈನಾನ್ಷಿಯಲ್ ಸರ್ವಿಸ್ಗೆ ಉತ್ತೇಜನವನ್ನು ಕೊಡ್ತಾರೆ. ನಂತರ ಫೈನಾನ್ಷಿಯಲ್ ಸರ್ವಿಸಸ್ಗೂ ಸಹಿತ ತರಬೇಕಂತಿದ್ದಾರೆ. ಇದರಲ್ಲಿ ನೋಡಿ, ವಾಟ್ ವಿಲ್ ಬಿ ಅವೈಲಬಲ್ ಅಟ್ ಯುವರ್ ಡೋರ್ ಸ್ಟೆಪ್, ನಮ್ಮ ಒಂದು ಮನೆ ಬಾಗಿಲಿಗೆ ಏನು ಸರ್ವಿಸನ್ನು ತರ್ತಾ ಇದ್ದಾರೆ ಅಂದರೆ, ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸಲ್ಲಿ ಕೇವಲ ಕ್ಯಾಶ್ ಡೆಪಾಸಿಟ್ ಮಾಡ್ಬೋದು, ಕ್ಯಾಶ್ನ ವಿತ್ಡ್ರಾ ಮಾಡ್ಕೋಬೋದು. ಬಟ್ ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸಲ್ಲಿ ಹಲವಾರು ಒಂದು ಸರ್ವಿಸಸ್ನ ಕೊಡ್ತಾರೆ. ಒಂದು ಪಿಕಪ್ ಆಫ್ ಚೆಕ್ಸ್ ಆ್ಯಂಡ್ ಡ್ರಾಫ್ಟ್ಸನ್ನು ಪಿಕಪ್ ಮಾಡ್ತಕ್ಕಂಥದ್ದು, ಅಕೌಂಟ್ ಸ್ಟೇಟ್ಮೆಂಟ್ ಏನಾದರೂ ರಿಕ್ವೆಸ್ಟ್ ಮಾಡಿದರೆ ತಂದು ಕೊಡ್ತಕ್ಕಂಥದ್ದು, ನ್ಯೂ ಚೆಕ್ ಬುಕ್ ಬೇಕಿದ್ದರೆ ಅದರ ಒಂದು ಸ್ಲಿಪ್ಗಳನ್ನು ತಂದು ಕೊಡ್ತಕ್ಕಂಥದ್ದು, ಡೆಲಿವರಿ ಆಫ್ ನಾನ್ ಪರ್ಸನಲೈಸ್ಡ್ ಚೆಕ್ ಬುಕ್ಸ್, ಡ್ರಾಫ್ಟ್ಸ್, ಟರ್ಮ್ ಡೆಪಾಸಿಟ್ ರೆಸಿಪ್ಟ್ಸ್ ಎಟ್ಸೆಟ್ರಾ, ಮತ್ತು ಅಕ್ಸೆಪ್ಟೆನ್ಸ್ ಆಫ್ 15G 15H ಫಾರ್ಮ್ಸ್ ಅಂತೀವಲ್ವಾ, TDS FDS ಅವುಗಳನ್ನು ಸರ್ವಿಸ್ ಕೊಡ್ತಾರೆ. ಅಕ್ಸೆಪ್ಟೆನ್ಸ್ ಆಫ್ IT ಚಲನ್ನು ಮತ್ತು ಫಾರ್ಮ್ 16ಗಳಾಗಿರ್ಬೋದು, ಬೇರೆ ಬೇರೆ ಈ ರೀತಿಯ ಸರ್ವಿಸ್ಗಳನ್ನು ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಒಂದು ಯೋಜನೆಯಾಗಿದೆ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸರ್ವಿಸಸ್. ಇದು PSUs ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ತರ್ತಾ ಇದ್ದಾರೆ. ಓಕೆ ನೋಡಿ, ಹಾಗಾದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಭಾರತದಲ್ಲಿ ಎಷ್ಟಿದ್ದಾವೆ? ಭಾಳ ಕನ್ಫ್ಯೂಷನ್ ಇದೆ. ಭಾರಿ ಬ್ಯಾಂಕ್ಗಳು ಮರ್ಜ್ ಆಗ್ತಾ ಇದ್ದಾವೆ, ಭಾಳಷ್ಟು ಮರ್ಜಿಂಗ್ ನಾವು ನ್ಯೂಸಲ್ಲಿ ಕೇಳ್ತಾ ಇದ್ದೀವಿ. ಈಗ ಸದ್ಯ ಭಾರತದಲ್ಲಿ ಒಟ್ಟು 12 ಬ್ಯಾಂಕ್ಗಳಿದ್ದಾವೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು. ಅದರಲ್ಲೂ ಸಹಿತ ಮತ್ತೆ ಮರ್ಜ್ ಮಾಡಿ ಕೇವಲ 5-6 ಬ್ಯಾಂಕ್ಗಳನ್ನ ಉಳಿಸ್ಕೋಬೇಕಂತಿದೆ. ನಾವು ಬೇರೆ ಬೇರೆ ಕಡೆ ಡಿಸ್ಕಸ್ ಮಾಡಿದ್ದೀವಿ. ಆ 12 ಬ್ಯಾಂಕುಗಳು ಯಾವ್ಯಾವು ಈಗ ಸದ್ಯಕ್ಕೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥವು ಅಂದರೆ, ಒಂದು ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಯುಕೋ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಹೀಗೆ ಒಟ್ಟು 12 ಬ್ಯಾಂಕ್ಗಳು ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದಾವೆ. ಮತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಕೇವಲ ಒಂದೇ ಒಂದು ಪೇಮೆಂಟ್ ಬ್ಯಾಂಕ್ ಅಂದರೆ ಯಾವುದು ಅಂದರೆ, ಅದು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಆಗುತ್ತೆ. ರೀಸೆಂಟಾಗಿ ಓಪನ್ ಮಾಡಿದ್ರು ಪೇಮೆಂಟ್ಸ್ ಬ್ಯಾಂಕ್ ಅಂತ ಹೊಸ ರೀತಿಯ ಬ್ಯಾಂಕ್ಗಳನ್ನು ರಿಸ್ಟ್ರಿಕ್ಟೆಡ್ ರೂಲ್ಸ್ ಪ್ರಕಾರ ತಂದಿದ್ರು. ಅದರಲ್ಲಿ ಗೌರ್ಮೆಂಟ್ ಓನ್ಡು ಒಂದೇ ಒಂದಿದೆ, ಅದು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಆಗುತ್ತೆ. ಸೊ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಎಲ್ಲ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ 16ನೇ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನವನ್ನು ಹಿಂದಿ ದಿವಸ್ ಎಂದು ಆಚರಿಸಲಾಗುತ್ತದೆ ಅಂದರೆ, ವಿಚ್ ಡೇ ಈಸ್ ಸೆಲೆಬ್ರೇಟೆಡ್ ಆಸ್ ಎ ಹಿಂದಿ ದಿವಸ್ ಇನ್ ಇಂಡಿಯಾ ಅಂದರೆ, ಇಲ್ಲಿ ನಾನು ಆಪ್ಷನ್ಗಳನ್ನ ಕೊಟ್ಟಿಲ್ಲ. ಪ್ರತಿ ವರ್ಷ ಸೆಪ್ಟೆಂಬರ್ 14 ಹಿಂದಿ ದಿವಸ್ ಆಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಹಿಂದಿ ದಿವಸ್ 2020 PM ಮೋದಿ, ಅಮಿತ್ ಶಾ, ಅದರ್ಸ್ ಗ್ರೀಟ್ ಪೀಪಲ್. So every year September 14 is observed as a Hindi Divas in India. Okay. ಸೊ ಇಲ್ಲಿ ನೋಡಿ, 1949ರಲ್ಲಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಹಿಂದಿ ಲ್ಯಾಂಗ್ವೇಜನ್ನು ನಮ್ಮ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಅಡಾಪ್ಟ್ ಮಾಡ್ಕೊಂಡಿದ್ರು. ಓಕೆ, ಮತ್ತು ಹಿಂದಿ ಲ್ಯಾಂಗ್ವೇಜು 258 ಮಿಲಿಯನ್ ಪೀಪಲ್ಲು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಪ್ರಪಂಚದಲ್ಲಿಯೇ 4ನೇ ಅತಿ ಜಾಸ್ತಿ ಜನ ಮಾತಾಡ್ತಕ್ಕಂಥ ಭಾಷೆ ಆಗಿದೆ. ಮೋಸ್ಟ್ ಸ್ಪೀಕನ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಅಂದರೆ 4th ಮೋಸ್ಟ್ ಸ್ಪೋಕನ್. ಓಕೆ, ಇನ್ನೊಂದು ಆರ್ಟಿಕಲ್ 343(1) ಪ್ರಕಾರ ಏನಾಗ್ತದೆ, ಹಿಂದಿಯನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ಇದರದ್ದು ದೇವನಾಗರಿ ಸ್ಕ್ರಿಪ್ಟ್ ಅನ್ನೋದು ನೆನಪಿರಲಿ. ಅದರ ಜೊತೆಗೆ ಒಂದು ರಾಜ್ಯ ತನಗೇನಾದರೂ ಯಾವ ಭಾಷೆಯನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಒಂದು ತನ್ನದೇ ಆಗಿರ್ತಕ್ಕಂಥ ಲಿಬರ್ಟಿ ಇದೆ. ಅದು ಯಾವುದೇ ಭಾಷೆಯನ್ನು ತನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಮಾಡ್ಕೋಬೋದು. ಇನ್ನು ಶೆಡ್ಯೂಲ್ ಲ್ಯಾಂಗ್ವೇಜಸ್ ಅಂತ ಕೇಳ್ತಾನೆ ಇರ್ತಾರೆ. ಶೆಡ್ಯೂಲ್ 8ರಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ 344 ಮತ್ತು 351 ಪ್ರಕಾರ ಒಟ್ಟು 22 ರೀಜನಲ್ ಲ್ಯಾಂಗ್ವೇಜಸನ್ನು ಶೆಡ್ಯೂಲ್ ಲ್ಯಾಂಗ್ವೇಜಸ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ನೆನ್ಪಿಡಬೇಕು. ಇಂಗ್ಲೀಷ್ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆದರೂ ಸಹಿತ ಶೆಡ್ಯೂಲ್ ಲ್ಯಾಂಗ್ವೇಜಸಲ್ಲಿ ಇಲ್ಲ. ಓಕೆ, ಹಾಗಾದರೆ 22 ಶೆಡ್ಯೂಲ್ ಲ್ಯಾಂಗ್ವೇಜಸ್ ಯಾವ್ಯಾವು ಅಂದರೆ ನೋಡಿ, ಆಸಾಮೀಸ್, ಬೆಂಗಾಲಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಳಿ, ಒರಿಯಾ, ಪಂಜಾಬಿ, ಸಂಸ್ಕೃತ, ಸಿಂಧಿ, ತಮಿಳು, ತೆಲುಗು, ಉರ್ದು, ಬೋಡೋ, ಸಂತಾಲಿ, ಮೈಥಿಲಿ ಮತ್ತು ಡೋಗ್ರಿ. ಹೀಗೆ ಒಟ್ಟು 22 ಭಾಷೆಗಳು ಶೆಡ್ಯೂಲ್ ಲ್ಯಾಂಗ್ವೇಜಸ್ ಆಗಿದ್ದಾವೆ. ಶೆಡ್ಯೂಲ್ 8ರಲ್ಲಿದ್ದಾವೆ ನಮ್ಮ ಸಂವಿಧಾನದಲ್ಲಿ. ಓಕೆ, 17ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದತ್ತ ಉಡ್ಡಯನ ಮಾಡಲಿರುವ ಗಗನ ನೌಕೆಯೊಂದಕ್ಕೆ ನಾಸಾ ಸಂಸ್ಥೆಯು ಭಾರತೀಯ ಮೂಲದ ಯಾವ ಗಗನಯಾತ್ರೆಯ ಹೆಸರಿಟ್ಟಿದೆ ಅಂದರೆ, ನಾಸಾ ಈಸ್ ಪ್ಲಾನಿಂಗ್ ಟು ಲಾಂಚ್ ಎ ಸ್ಪೇಸ್ ಕ್ರಾಫ್ಟ್ ಇನ್ ದಿಸ್ ಸೆಪ್ಟೆಂಬರ್ 2020 ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISS
ನಾಸಾ ನೇಮ್ಡ್ ಇಟ್ ಆಫ್ಟರ್ ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಆರಿಜಿನ್ ಅಮೆರಿಕನ್ ಆಸ್ಟ್ರೋನಾಟ್ ಅಂದರೆ ಸುನೀತಾ ವಿಲಿಯಮ್ಸ್ ಅವರ ಹೆಸರನ್ನ ಇಟ್ಟಿದ್ದಾರಾ, ಕಲ್ಪನಾ ಚಾವ್ಲಾ ಅವರ ಹೆಸರ, ಬಚೇಂದ್ರಿ ಪಾಲ ಅಥವಾ ಸೇಮ್ ಎರಡು ಕಡೆ ಬಚೇಂದ್ರಿ ಪಾಲ್ ಬಂದಿದ್ದಂಗಿದೆ. ಇದು ಮೋಸ್ಟ್ಲಿ ಬೇರೆಯವರ ಹೆಸರು ಹಾಕಿದ್ದೆ, ಮೋಸ್ಟ್ಲಿ ಮಿಸ್ ಆಗಿದೆ ಅನಿಸುತ್ತೆ. ಸೊ ಸರಿಯಾದ ಉತ್ತರ ಕಲ್ಪನಾ ಚಾವ್ಲಾ ಅವರ ಹೆಸರಲ್ಲಿ ಈ ಒಂದು ISS ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನು ಒಂದು ಲಾಂಚ್ ಮಾಡ್ತಾ ಇದೆಯೋ ತನ್ನ ಸ್ಪೇಸ್ ಕ್ರಾಫ್ಟನ್ನು, ಅದಕ್ಕೆ ಕಲ್ಪನಾ ಚಾವ್ಲಾ ಅವರ ಹೆಸರನ್ನು ಇಟ್ಟಿದೆ ನಾಸಾದವರು. ಓಕೆ, ಇಲ್ಲಿ ನೋಡಿ ಅಮೆರಿಕದ ಗಗನನೌಕೆಗೆ ಕಲ್ಪನಾ ಚಾವ್ಲಾ ಹೆಸರು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದತ್ತ ಉಡ್ಡಯನ ಮಾಡಲಿರುವ ಅಮೆರಿಕದ ಗಗನನೌಕೆಯೊಂದಕ್ಕೆ ಭಾರತದ ಮೂಲದ ಅಮೆರಿಕನ್ ಗಗನಯಾತ್ರಿ ಯಾರಾಗಿದ್ದರು, ಕಲ್ಪನಾ ಚಾವ್ಲಾ ಅವರ ಹೆಸರನ್ನು ನೀಡಲಾಗಿದೆ. ಓಕೆ, ನೆನ್ಪಿಡ್ಬೇಕು. ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದರೆ ಇವರು BScಯನ್ನು ನಮ್ಮ ದೇಶದ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಲ್ಲೇ ಮುಗಿಸಿದ್ರು, ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ 1982 ನಂತರ ಅವರು ಅಮೆರಿಕಕ್ಕೆ ಹೋಗ್ತಾರೆ. ಅಲ್ಲಿ 1997 ನವೆಂಬರ್ 19ರಂದು ಸ್ಪೇಸ್ ಶಟಲ್ ಕೊಲಂಬಿಯಾ ಫ್ಲೈಟ್ STS-87 ಮುಖಾಂತರ ಸ್ಪೇಸ್ಗೆ ಹೋಗ್ತಾರೆ. ಆಗ ಸ್ಪೇಸ್ಗೆ ಹೋಗಿರ್ತಕ್ಕಂಥ ಭಾರತದ ಮೂಲದ ಮೊಟ್ಟ ಮೊದಲ ಮಹಿಳೆ ಆಗ್ತಾರೆ ಕಲ್ಪನಾ ಚಾವ್ಲಾ ಅವರು. ಆದರೆ ದುರಾದೃಷ್ಟವಶಾತ್ ಕಲ್ಪನಾ ಅವರು 2003 ಫೆಬ್ರವರಿ 1ರಂದು ಸ್ಪೇಸ್ ಶಟಲ್ ಕೊಲಂಬಿಯಾ STS-107 ಮುಖಾಂತರ ಅವರು ಸ್ಪೇಸ್ಗೆ ಹೋದಾಗ ಅದು ಇನ್ನೇನು ಲ್ಯಾಂಡ್ ಆಗಬೇಕಾಗಿತ್ತು. ಆಗ ಅಲ್ಲೇನಾಗುತ್ತೆ, ಒಂದು ಅಪಘಾತ ಆಗುತ್ತೆ. ಆ ಅಪಘಾತದಲ್ಲಿ ಆ ಕ್ರ್ಯೂ ಮೆಂಬರ್ಸ್ ಎಲ್ಲ ಸಾಯ್ತಾರೆ, ಅದರಲ್ಲಿ ಕಲ್ಪನಾ ಚಾವ್ಲಾ ಅವರು ಸಾಯ್ತಾರೆ. ಸೊ ನೆನ್ಪಿಡ್ಬೇಕು. ಓಕೆ, 18ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನಾ ಇಲಾಖೆಯು ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ DPIITಯು ಬಿಡುಗಡೆ ಮಾಡುವ ಸ್ಟಾರ್ಟಪ್ ರ್ಯಾಂಕಿಂಗ್ 2019ರಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ರಾಜ್ಯ ಯಾವುದು? ಓಕೆ, ವಿಚ್ ಸ್ಟೇಟ್ ಈಸ್ ದ ಹೈಯೆಸ್ಟ್ ಅಚೀವರ್ ಇನ್ ದ ಸ್ಟಾರ್ಟಪ್ ರ್ಯಾಂಕಿಂಗ್ 2019 ರಿಲೀಸ್ಡ್ ಬೈ ದ DPIIT ಅಂದರೆ ಸೊ ಕರ್ನಾಟಕನ ಈ ಒಂದು ಸ್ಟಾರ್ಟಪ್ ರ್ಯಾಂಕಿಂಗಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಿದೆಯಾ ಅಂದರೆ, ಅಥವಾ ಗುಜರಾತ, ಮಹಾರಾಷ್ಟ್ರನ, ಆಂಧ್ರ ಪ್ರದೇಶ ಅಂದರೆ ಸರಿಯಾದ ಉತ್ತರ ಗುಜರಾತು ಈ ಒಂದು ಸ್ಟಾರ್ಟಪ್ ರ್ಯಾಂಕಿಂಗಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದೆ. ಈ ರ್ಯಾಂಕಿಂಗನ್ನು ಯಾವ ಒಂದು ಡಿಪಾರ್ಟ್ಮೆಂಟು ಯಾರು ಬಿಡ್ತಾರೆ ಅಂದರೆ ಕೇಂದ್ರ ಸರ್ಕಾರದ ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನಾ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್. ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಕೇಂದ್ರ ಸರ್ಕಾರ ಅಥವಾ ಯಾವುದೋ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ, ಅದು UN ಆಗಿರ್ಬೋದು ಅಥವಾ ಅಮೆರಿಕದ ಯಾವುದೋ ಸಂಸ್ಥೆಗಳಾಗಿರ್ಬೋದು, IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಈ ರೀತಿಯ ಸಂಸ್ಥೆಗಳು ಬಿಡ್ತಕ್ಕಂಥ ರ್ಯಾಂಕಿಂಗ್ಗಳು ಇಂಪಾರ್ಟೆಂಟ್ ಆಗ್ತವೆ. ಬೇರೆ ಬೇರೆ ಸಣ್ಣ ಪುಟ್ಟ ಸಂಸ್ಥೆಗಳು ಮಾಡ್ತಕ್ಕಂಥ ರ್ಯಾಂಕಿಂಗು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಆದ್ದರಿಂದ ನಾನು ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮಾಡ್ತಕ್ಕಂಥ ರ್ಯಾಂಕಿಂಗ್ಗಳನ್ನ ನಾನು ಜಾಸ್ತಿ ಕರೆಂಟ್ ಇವೆಂಟ್ಸಲ್ಲಿ ತರ್ತಕ್ಕಂಥದ್ದು. ಇಲ್ಲಿ ನೋಡಿ, ಕೇಂದ್ರ ಸರ್ಕಾರದ ಸ್ಟಾರ್ಟಪ್ ರ್ಯಾಂಕಿಂಗ್ ಪಟ್ಟಿ ಪ್ರಕಟ. ಗುಜರಾತ್ ಫಸ್ಟ್ ರಾಜ್ಯ ಬೆಸ್ಟು ಅಂದರೆ ಸ್ಟಾರ್ಟಪ್ಗಳ ಹಬ್ಬೆಂದೇ ಖ್ಯಾತಿ ಪಡೆದಿರುವ ಕರ್ನಾಟಕವು ಸ್ಟಾರ್ಟಪ್ ರ್ಯಾಂಕಿಂಗ್ 2019ರಲ್ಲಿ ಅಮೋಘ ಸಾಧನೆಯನ್ನು ಮಾಡಿದ್ದು ಗುಜರಾತ್ ನಂತರದ ಸ್ಥಾನದಲ್ಲಿದೆ. ಅಂದರೆ ಅತ್ಯುನ್ನತ ಸಾಧನೆಯನ್ನು ಮಾಡಿರ್ತಕ್ಕಂಥ ರಾಜ್ಯ ಗುಜರಾತ್ ಆದರೆ ಅಂದರೆ 100% ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಂಡಮಾನ್ ನಿಕೋಬಾರು ಒಳ್ಳೆ ಸಾಧನೆಯನ್ನು ಮಾಡಿದೆ. ಇದು ಅತ್ಯುನ್ನತ ಸಾಧನೆಯ ರಾಜ್ಯ ಆದರೆ ಅತ್ಯುತ್ತಮ ಸಾಧನೆ ಮಾಡಿದ ರಾಜ್ಯ ಕರ್ನಾಟಕ ಮತ್ತು ಕೇರಳಗಳಾಗ್ತವೆ. ಅಂದರೆ 85ರಿಂದ 100 ಒಳಗಡೆ ಇರ್ತಕ್ಕಂಥ ಒಂದು ಪರ್ಸೆಂಟೈಲ್ ತೆಗೆದುಕೊಂಡಿದ್ದಾರೆ. ಓಕೆ, ಇಲ್ಲಿ ಮಾನದಂಡ ಏನು ಅಂದರೆ ನೋಡಿ, 7 ಮೂಲಭೂತ ಅಂಶಗಳು ಮತ್ತು 30 ಕ್ರಿಯಾ ಅಂಶಗಳ ರೂಪುರೇಷೆ ಆಧಾರದ ಮೇಲೆ ಈ ರ್ಯಾಂಕಿಂಗನ್ನು ಕೊಡ್ತಾ ಇದ್ದಾರೆ. ಅಂದರೆ ಸ್ಟಾರ್ಟಪ್ ರ್ಯಾಂಕಿಂಗ್ ಅಂದರೆ ರಾಜ್ಯಗಳು ಸ್ಟಾರ್ಟಪ್ ಸಂಬಂಧ ನೀಡುವ ಸಾಂಸ್ಥಿಕ ಬೆಂಬಲ, ಅಂದರೆ ಸ್ಟಾರ್ಟಪ್ಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ಆ ರಾಜ್ಯ ಸರ್ಕಾರ ನೀಡ್ತಾ ಇದೆ ಮತ್ತು ಯಾವ ರೀತಿಯ ನಿಬಂಧನೆಗಳಿದ್ದಾವೆ, ಅವು ಸರಳವಾಗಿದ್ದಾವ ಅಥವಾ ಕಠಿಣವಾಗಿದ್ದಾವ, ಮತ್ತು ಯಾವ ರೀತಿಯ ಪ್ರೋತ್ಸಾಹಕವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ತಾ ಇದೆ ಆ ರಾಜ್ಯ. ಪೋಷಕ ಬೆಂಬಲ, ಶೋಧನಾ ನಿಧಿ ನೆರವು, ಜಾಗೃತಿ ಮತ್ತು ಜನಸಂಪರ್ಕ ಕಾರ್ಯಕ್ರಮಗಳ ಮೂಲಭೂತ ಅಂಶಗಳಲ್ಲಿ ಈ ಒಂದು ಕನ್ಸಿಡರ್ ಮಾಡಿಕೊಂಡು ರ್ಯಾಂಕಿಂಗನ್ನು ಕೊಡ್ತಾ ಇದ್ದಾರೆ. ಓಕೆ, ನೆನ್ಪಿಡ್ಬೋದು. 19ನೇ ಪ್ರಶ್ನೆ, ಭಾರತ ಚೀನಾ ಗಡಿಯಲ್ಲಿ ಉದ್ಭವಿಸಿರುವ ಯುದ್ಧದ ಕಾರ್ಮೋಡವನ್ನು ಕೊನೆಗಾಣಿಸಲು 2 ದೇಶಗಳು ಪಂಚಸೂತ್ರಗಳಿಗೆ ಒಪ್ಪಿಗೆಯನ್ನು ನೀಡಿವೆ. ಯಾವುವು? ಅಂದರೆ 2 countries have agreed to 5-point formula to end the war situation on India's border with China. ಏನವು ಪಂಚಸೂತ್ರಗಳು? ನೋಡಿ, ಪಂಚಶೀಲ ಸೂತ್ರಗಳು ಅಂತ ಹಿಂದೆ ಕೇಳಿದ್ವಿ, ಈಗ ಪಂಚಸೂತ್ರಗಳು ಅಂತ ಬರ್ತಾ ಇದೆ. ಏನು ನೋಡೋಣ ನೋಡಿ, ಪಂಚಶೀಲದ ಬಳಿಕ ಪಂಚತಂತ್ರ ಒಪ್ಪಂದ ಅಂದರೆ ಪಂಚಸೂತ್ರಗಳು 5 ಸೂತ್ರಗಳನ್ನು ಒಪ್ಪಿಗೆ ಪಡ್ಕೊಂಡಿದ್ದಾರೆ.
ವಿದೇಶಾಂಗ ಸಚಿವರ ಸಭೆಯಲ್ಲಿ ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಸೊ ಏನದು ಪಂಚಸೂತ್ರಗಳು ಅಂದರೆ ನೋಡಿ, ಪಂಚಸೂತ್ರಗಳು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರ್ತಕ್ಕಂಥ ಎಸ್ ಜೈಶಂಕರ್ ಅವರು ಚೀನಾದ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ವಾಂಗ್ ಯಿ ಅವರ ಜೊತೆ ಗುರುವಾರ ರಾತ್ರಿ ರಷ್ಯಾದ ಮಾಸ್ಕೋದಲ್ಲಿ ಮಾತುಕತೆಯನ್ನು ನಡೆಸ್ತಾರೆ. ಎಲ್ಲಿ ಅಂದರೆ ರಷ್ಯಾದ ಮಾಸ್ಕೋದಲ್ಲಿ. ಏನವು ಪಂಚಸೂತ್ರಗಳು? ಉಭಯ ದೇಶಗಳು ಸಂಪೂರ್ಣ ಸೇನಾ ವಾಪಸಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕು, ಎರಡೂ ಸೇನೆಗಳು ಗಡಿಯಲ್ಲಿ ಸೂಕ್ತ ಅಂತರವನ್ನು ಕಾಯ್ದುಕೊಳ್ಳಬೇಕು ಮತ್ತು ಪ್ರಚೋದನೆಗಳಿಂದ ದೂರವಿದ್ದು ಮುಖಾಮುಖಿಯನ್ನು ತಡಿಬೇಕು ಅಂತಕ್ಕಂಥದ್ದು ಮೊದಲನೇ ಸೂತ್ರ ಆಗುತ್ತೆ. ಭಾರತ ಮತ್ತು ಚೀನಾ ಗಡಿಯಲ್ಲಿ ಗಡಿ ವಿವಾದ ಬಗ್ಗೆ ವಿಶೇಷ ಪ್ರತಿನಿಧಿ ಕಾರ್ಯವಿಧಾನದ ಮೂಲಕ ಮಾತುಕತೆ ಮತ್ತು ಸಂವಹನವನ್ನು ಮುಂದುವರಿಸಬೇಕು. ಭಿನ್ನಾಭಿಪ್ರಾಯಗಳು ವಾಗ್ವಾದವಾಗಲು ಅವಕಾಶ ನೀಡದಂತೆ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಕ್ರಮವನ್ನು ಕೈಗೊಳ್ಳಬೇಕು. ನಾಲ್ಕನೇದು, ಪರಿಸ್ಥಿತಿ ಸರಾಗವಾಗುತ್ತಿದ್ದಂತೆ ಗಡಿ ಪ್ರದೇಶಗಳಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಬೇಕು. ಐದನೇದು, ಉಭಯ ದೇಶಗಳ ಗಡಿ ವ್ಯವಹಾರಗಳ ಬಗ್ಗೆ ಅಸ್ತಿತ್ವದಲ್ಲಿರುವ ಎಲ್ಲ ಒಪ್ಪಂದಗಳು ಮತ್ತು ನಿಯಮಾವಳಿಗಳನ್ನು ಪಾಲಿಸಬೇಕು ಎರಡೂ ಕಡೆಯವರು. ಏನೇನು ಒಪ್ಪಂದಗಳಾಗಿದ್ದು? ಪಂಚಶೀಲ ಒಪ್ಪಂದ ಅಂತ ಕೇಳಿದ್ವಿ. ಸೊ ಅವುಗಳೆಲ್ಲವನ್ನು ನಾವು ಒಪ್ಕೋಬೇಕು ಅಂತಕ್ಕಂಥದ್ದು ಈ ಒಂದು ಪಂಚಸೂತ್ರಗಳಲ್ಲಿದೆ. ಓಕೆ, ಹಾಗಾದರೆ ಪಂಚಶೀಲ ಅಂತ ನಾವು ಮಾತಾಡಿದ್ದೀವಲ್ವ. ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು ಮತ್ತು ಚೀನಾದ ಕೌಂಟರ್ ಪಾರ್ಟ್ ಪ್ರಧಾನಿ ಜೋ ಎನ್ಲಾಯ್ ಅವರು ಏಪ್ರಿಲ್ 28, 1954 ಒಂದು ಒಪ್ಪಂದಕ್ಕೆ ಬರ್ತಾರೆ. ಅದನ್ನು ನಾವು ಪಂಚಶೀಲ ಒಪ್ಪಂದ ಅಂತ ಕರಿತೀವಿ. ಇಂಡೋನೇಷ್ಯಾವು ಈ ಪಂಚಶೀಲ ತತ್ವಗಳನ್ನು ಬಳಸಿರ್ತಕ್ಕಂಥ ಮೊದಲ ದೇಶ ಆಗುತ್ತೆ. ಅವುಗಳನ್ನು ನಮ್ಮ ಭಾರತ ಮತ್ತು ಚೀನಾ ಫಾಲೋ ಮಾಡಿದ್ವು. ಓಕೆ, ಹಾಗಾದರೆ ಏನವು ಪಂಚಶೀಲ ಪ್ರಿನ್ಸಿಪಲ್ಸ್ ಅಥವಾ ತತ್ವಗಳು ಅಂದರೆ ಇಲ್ಲಿ 5 ತತ್ವಗಳಿರ್ತವೆ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಇತ್ತೀಚಿನ ಈವನ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲೂ ಕೇಳಿದ್ರು. ಮೊದಲನೇದು ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್ಸ್ ಟೆರಿಟೋರಿಯಲ್ ಇಂಟೆಗ್ರಿಟಿ ಆ್ಯಂಡ್ ಸೋವರ್ನಿಟಿ. ಅಂದರೆ ಇಬ್ಬರ ಒಂದು ಟೆರಿಟೋರಿಯಲ್ ಇಂಟೆಗ್ರಿಟಿ ಏನಿದೆಯೋ ಸವರ್ನಿಟಿ ಅದನ್ನು ಮ್ಯೂಚುವಲ್ ರೆಸ್ಪೆಕ್ಟ್ ಕೊಡಬೇಕು. ಎರಡನೇದು ಮ್ಯೂಚುವಲ್ ನಾನ್ ಇಂಟರ್ಫಿಯರೆನ್ಸ್ ಇನ್ ಈಚ್ ಅದರ್ಸ್ ಇಂಟರ್ನಲ್ ಅಫೇರ್ಸ್. ಅಂದರೆ ಆಂತರಿಕ ಬೆಳವಣಿಗೆಗಳೇನಿದೆಯೋ ಅವುಗಳಲ್ಲಿ ಯಾವುದೇ ಒಂದು ಇಂಟರ್ಫಿಯರೆನ್ಸ್ ಮಾಡದೇ ಇರತಕ್ಕಂಥದ್ದು. ಮೂರನೇದು ಈಕ್ವಲ್ ಆ್ಯಂಡ್ ಮ್ಯೂಚುವಲ್ ಬೆನಿಫಿಟ್ ವರ್ಕಿಂಗ್ ರಿಲೇಷನ್ಶಿಪ್ಪು. ನಾಲ್ಕನೇದು ಮ್ಯೂಚುವಲ್ ನಾನ್ ಅಗ್ರೆಷನ್ನು, ಅಂದರೆ ಒಬ್ಬರ ಮೇಲೆ ಇನ್ನೊಬ್ಬರು ದಾಳಿ ಮಾಡದೇ ಇರತಕ್ಕಂಥದ್ದು. ಬಟ್ ಇದು ಸ್ವಲ್ಪ ವ್ಯತ್ಯಾಸ ಆಗ್ತಾಯಿದೆ ನೋಡಿ 4ನೇ ಪಾಯಿಂಟ್ಗೆ. ಈಗ ಗಾಲ್ವಾನ್ ಕಣಿವೆಯಲ್ಲಿ ಏನಾಗ್ತಾಯಿದೆ ಲಡಾಖಲ್ಲಿ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. 5ನೇದು ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್. ಸೊ ಇವ್ಯಾವು ಇದರಲ್ಲಿ ಭಾಳಷ್ಟು ಇವತ್ತು ಫಾಲೋ ಮಾಡ್ತಾ ಇಲ್ಲ. ಆದ್ದರಿಂದ ಈ ಪಂಚಸೂತ್ರಗಳಲ್ಲಿ ಈ ಪಂಚಶೀಲ ಪ್ರಿನ್ಸಿಪಲ್ಸ್ ಏನಿದೆ ಅವುಗಳನ್ನೂ ನಾವು ಫಾಲೋ ಮಾಡಬೇಕು ಅಂತ ಒಪ್ಪಂದಕ್ಕೆ ಬಂದಿರತಕ್ಕಂಥದ್ದು. ಮತ್ತು 20ನೇ ಪ್ರಶ್ನೆ ಸೆಪ್ಟೆಂಬರ್ 2020 ವೀಕ್ 2ನ ಕೊನೆಯ ಪ್ರಶ್ನೆ ಆಗುತ್ತೆ ನೋಡಿ. ಅಂತಾರಾಷ್ಟ್ರೀಯ ಓಜೋನ್ ಪದರ ಸಂರಕ್ಷಣಾ ದಿನ ಅಂದರೆ ಇಂಟರ್ನ್ಯಾಷನಲ್ ಡೇ ಫಾರ್ ದ ಪ್ರಿಸರ್ವೇಷನ್ ಆಫ್ ಓಜೋನ್ ಲೇಯರ್ ಏನಿದೆಯೋ ಅದನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗುತ್ತದೆ ಅಂದರೆ ವಿಚ್ ಡೇ ಈಸ್ ಸೆಲೆಬ್ರೇಟೆಡ್ ಆಸ್ ಇಂಟರ್ನ್ಯಾಷನಲ್ ಡೇ ಫಾರ್ ದ ಪ್ರಿಸರ್ವೇಷನ್ ಆಫ್ ಓಜೋನ್ ಲೇಯರ್ ಅಂದರೆ ಸೆಪ್ಟೆಂಬರ್ 16, ಜುಲೈ 29, ಜೂನ್ 5, ಆಗಸ್ಟ್ 12 ಅಂದರೆ ಸರಿಯಾದ ಉತ್ತರ. ಪ್ರತಿ ವರ್ಷ ಸೆಪ್ಟೆಂಬರ್ 16 ಓಜೋನ್ ಪದರ ಸಂರಕ್ಷಣಾ ದಿನ ಅಥವಾ ಇಂಟರ್ನ್ಯಾಷನಲ್ ಡೇ ಫಾರ್ ದ ಪ್ರಿಸರ್ವೇಷನ್ ಆಫ್ ಓಜೋನ್ ಲೇಯರ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ಜುಲೈ 29 ಟೈಗರ್ ಡೇ ಆಗುತ್ತೆ, ಜೂನ್ 5 ಎನ್ವಿರಾನ್ಮೆಂಟ್ ಡೇ, ಆಗಸ್ಟ್ 12 ವರ್ಲ್ಡ್ ಎಲಿಫೆಂಟ್ ಡೇ ಆಗುತ್ತೆ. ಓಕೆ ನೋಡಿ, 16 ಸೆಪ್ಟೆಂಬರ್ ಇಂಟರ್ನ್ಯಾಷನಲ್ ಡೇ ಫಾರ್ ದ ಪ್ರಿಸರ್ವೇಷನ್ ಆಫ್ ದ ಓಜೋನ್ ಲೇಯರ್. ಇಲ್ಲಿ ಓಜೋನ್ ಲೇಯರ್ ಬಗ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ. ಸೊ ಸ್ವಲ್ಪ ಗ್ಲಾನ್ಸ್ ಮಾಡೋದಾದ ನೋಡಿ, ಇಲ್ಲಿ ಟ್ರೋಪೋಸ್ಫಿಯರ್ ಬರುತ್ತೆ, ಅದಾದಮೇಲೆ ಸ್ಟ್ರಾಟೋಸ್ಫಿಯರ್ ಬರುತ್ತೆ ಅಲ್ವಾ. ಸೊ ಈ ಎರಡು ಲೇಯರ್ಗಳ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಓಝೋನ್ ಲೇಯರ್ ಆಗುತ್ತೆ. ಈ ಓಝೋನ್ ಲೇಯರನ್ನು ಏನು ಕೆಲಸ ಮಾಡುತ್ತೆ ಅಂದರೆ ಒಂದು UV ರೇಸನ್ನು ತಡಿತಕ್ಕಂಥ ಕೆಲಸವನ್ನು ಮಾಡುತ್ತೆ. ಓಕೆ, ಸೊ ಇಲ್ಲೇನಾಗುತ್ತೆ, ನಮ್ಮ ಪೊಲ್ಯೂಟೆಂಟ್ಸ್ ಯಾವ್ಯಾವು CFCಸು ಅಂದರೆ ಕ್ಲೋರೋಫ್ಲೂರೋ ಕಾರ್ಬನ್ಸು, HCFCಸು ಅವೆಲ್ಲ ಏನು ಗ್ಯಾಸ್ಗಳನ್ನ ನಮ್ಮ ಒಂದು ಇಕ್ವಿಪ್ಮೆಂಟ್ಸಿಂದ ಹೋಗ್ತವೆ, ಮತ್ತು ಆ್ಯಲನ್ಸು, ಮೀಥೈಲ್ ಬ್ರೋಮೈಡ್ ಇವೆಲ್ಲ ಪೊಲ್ಯೂಟೆಂಟ್ಸು, ಇವು ಓಝೋನ್ ಲೇಯರನ್ನು ಹಾಳು ಮಾಡ್ತಕ್ಕಂಥ ಪೊಲ್ಯೂಟೆಂಟ್ಸ್ ಆಗಿದ್ದಾವೆ. ಇಲ್ಲೇನಾಗುತ್ತೆ ಅಂದರೆ ಈಗ ನೋಡಿ CFCs ಹೋದರೆ ಓಝೋನ್ ಲೇಯರಲ್ಲಿ ಏನಾಗುತ್ತೆ ಪ್ರಾಬ್ಲಮ್ ಅಂದರೆ CFC ಮಾಲಿಕ್ಯೂಲಲ್ಲಿ ನೋಡಿ ಒಂದು ಕಾರ್ಬನ್ ಇದೆ, ಇಲ್ಲಿ ಕ್ಲೋರಿನ್ ಇದ್ದಾವೆ ಮತ್ತು ಫ್ಲೋರಿನ್ ಇದೆ, ಅದಕ್ಕೆ ಕ್ಲೋರೋಫ್ಲೂರೋ ಕಾರ್ಬನ್ ಅಂತ ಕರಿತೀವಿ ಅಲ್ವಾ. ಸೊ ಈ UV ರೇಸ್ ಏನು ಮಾಡುತ್ತೆ, ಓಝೋನ್ ಲೇಯರ್ ಡಿಸ್ಟ್ರಕ್ಷನ್ ಆಗೋದಕ್ಕೆ ಕಾರಣ ಈ ಒಂದು CFCs ಆಗ್ತವೆ. ಯಾಕಂದರೆ ಅಲ್ಟ್ರಾ ವಯೋಲೆಟ್ ರೇಸ್ ಸ್ಪ್ಲಿಟ್ ದ ಕ್ಲೋರಿನ್ ಆಟಮ್ ಫ್ರಮ್ ದ CFC ಮಾಲಿಕ್ಯೂಲ್. ನೋಡಿ CFCಲಿ ಕ್ಲೋರಿನ್ ಇದೆಯಲ್ವಾ, ಇದನ್ನು UV ರೇಸು ಸ್ಪ್ಲಿಟ್ ಮಾಡ್ತವೆ. ಅವಾಗ ಈ ಸ್ಪ್ಲಿಟ್ ಆಗಿರ್ತಕ್ಕಂಥ ಕ್ಲೋರಿನ್ ಏನು ಮಾಡುತ್ತೆ, ಓಝೋನ್ ಜೊತೆ
ಓಝೋನ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಮಾಡ್ತದೆ. ನೋಡಿ, ದ ಕ್ಲೋರಿನ್ ಮಾಲಿಕ್ಯೂಲ್ ರಿಯಾಕ್ಟ್ಸ್ ವಿತ್ ಓಝೋನ್ ಆ್ಯಂಡ್ ಬ್ರೇಕ್ಸ್ ಇಟ್ ಅಪ್. ಅಂದರೆ ಓಝೋನ್ ಮಾಲಿಕ್ಯೂಲ್ ಅಂದರೆ O3 ಅಂತ ಕರಿತೀವಿ. O3 ಅಂದರೆ 1O 2O 3O. ಸೊ ಈ O3ಯಲ್ಲಿ ಇದು ರಿಯಾಕ್ಟ್ ಮಾಡಿ ಒಂದು ನೋಡಿ ಕ್ಲೋರಿನ್ ಜೊತೆ ಒಂದು O ಸೇರಿಕೊಂಡು ಇಲ್ಲಿ 2 ಆಕ್ಸಿಜನ್ ಆಟಮ್ಸ್ ಇದ್ದಾವೆ. ಸೊ ನೋಡಿ, 3 ಇದ್ದಲ್ಲಿ ಒಂದು ಕ್ಲೋರಿನ್ ಜೊತೆ ಇನ್ನೆರಡು ಕ್ಲಬ್ ಆದವು. ಸೊ ಹಾಗಾಗಿ ಇಟ್ ಬೈಂಡ್ಸ್ ವಿತ್ 1 ಆಕ್ಸಿಜನ್ ಆಟಮ್. ಅಂದರೆ ಕ್ಲೋರಿನ್ ಬೈಂಡಿಂಗ್ ವಿತ್ 1 ಆಕ್ಸಿಜನ್ ಆಟಮ್ ಟು ಫಾರ್ಮ್ ಎ ಕ್ಲೋರಿನ್ ಮಾನಾಕ್ಸೈಡ್ ಫಾರ್ಮ್ ಆಯಿತು, ಇನ್ನೊಂದು ಆಕ್ಸಿಜನ್ ಫಾರ್ಮ್ ಆಯಿತು. ಸೊ ಹೀಗೆ ನೋಡಿ ಓಝೋನು ನಾಶ ಆಗ್ತಾ ಇದೆ. ಸೊ ಆದ್ದರಿಂದ ಈ CFCಗಳನ್ನು HCFCಗಳನ್ನು ಆ್ಯಲಾನ್ಸನ್ನು ಮೀಥೈಲ್ ಬ್ರೊಮೈಡ್ಗಳನ್ನು ನಾವೇನು ಮಾಡಬೇಕು, ಅವುಗಳನ್ನು ಜಾಸ್ತಿ ಬಿಡುಗಡೆ ಮಾಡಬಾರ್ದು ವಾತಾವರಣಕ್ಕೆ ಅಂತಕ್ಕಂಥದ್ದು, ಈ ಪ್ರಿಸರ್ವ್ ಮಾಡಬೇಕು ಓಝೋನ್ ಲೇಯರ್ನ ಅಂತಕ್ಕಂಥದ್ದು ಈ ಒಂದು ದಿನ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ, ಸೆಪ್ಟೆಂಬರ್ 16. ಓಕೆ, ಇಷ್ಟು ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ಹೀಗೆ ಸೆಪ್ಟೆಂಬರ್ 2020 ವೀಕ್ 2 ಸಹಿತನು 20 ಪ್ರಮುಖ ಪ್ರಶ್ನೆಗಳನ್ನು, ಹಲವಾರು ಪ್ರಶ್ನೆಗಳನ್ನ ಫ್ರೇಮ್ ಮಾಡ್ಬೋದು. ಇದರಲ್ಲಿ ಘಟನೆಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಒಂದೊಂದು ಘಟನೆಯಿಂದ ಎಷ್ಟೆಲ್ಲ ಕ್ವಶನ್ ಫ್ರೇಮ್ ಆಗ್ಬೋದು, ಎಷ್ಟೆಲ್ಲ ನಾಲೆಜ್ ಗೇನ್ ಆಯಿತು. ನೀವು ವಿಡಿಯೋ ಆರಂಭದಲ್ಲೂ ಮತ್ತು ವಿಡಿಯೋ ಎಂಡಲ್ಲಿ ಎಷ್ಟು ನಾಲೆಜನ್ನು ಗೇನ್ ಮಾಡಿದ್ರಿ ಅಂತ ತಿಳ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ ಅಂತ. ಸೊ ಕಮೆಂಟ್ ಮಾಡಿ ನಿಮ್ಗೆ ಯಾವ ಇಷ್ಟ ಆಯಿತು ಅಂತ ಕ್ವಶನ್ಸು ನೋಡೋಣ, ಅದ್ರ ಮೇಲೆ ನಾನು ರಿಪ್ಲೈ ಮಾಡ್ತೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕ್ವಶನ್ಗಳೊಂದಿಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಥ್ಯಾಂಕ್ ಯು.